ಎನಲಿಟಿಕಲ್ ಮೀ ಚಾನೆಲ್ನಲ್ಲಿ ಇವತ್ತು ನಾವು GPSTRಗೆ ಬೇಕಾದಂತಹ 2ನೇ ಅಧ್ಯಾಯವನ್ನು ನೋಡ್ತಾ ಇದ್ದೇವೆ. ಭೌತಶಾಸ್ತ್ರದ್ದು ಮ್ಯಾಗ್ನೆಟಿಸಮ್ ಅಥವಾ ಕಾಂತೀಯತೆ. ಇದು 10ನೇ ತರಗತಿಯ ವಿದ್ಯಾರ್ಥಿಗಳು ಬೇಕು, 9ನೇ ತರಗತಿಯ ವಿದ್ಯಾರ್ಥಿಗಳಿಗೂ ಬೇಕು. KAS ಇರ್ಬೋದು, IAS ಇರ್ಬೋದು, ಯಾವುದೇ ಪರೀಕ್ಷೆಗಳಿಗೆ ತುಂಬ ಪ್ರಾಮುಖ್ಯವಾದಂತಹ ಒಂದು ಅಧ್ಯಾಯ ಇದು. ಹಾಗಾಗಿ ಎಲ್ಲರೂ ಇದನ್ನು ಚೆನ್ನಾಗಿ ನೋಡ್ಕೊಳ್ಳಿ ಮತ್ತು ಫ್ರೆಂಡ್ಸಿಗೂ ಶೇರ್ ಮಾಡಿ. ಇದನ್ನೇನಾದರೂ ನಾನು ಇದರಲ್ಲಿ ಹೇಳಿದ್ದಲ್ಲಿ ಏನಾದರೂ ಮತ್ತಷ್ಟು ಬೇಕು ಅಂತ ಇದ್ದರೆ ಖಂಡಿತವಾಗಿ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನಾನು ಈಗಾಗಲೇ ಒಂದು ಅಯಸ್ಕಾಂತಗಳ ಬಗ್ಗೆ ತಿಳ್ಕೊಳ್ಳಿ ಅಂತ ಒಂದು ಕನ್ನಡದಲ್ಲಿ ಒಂದು ಲೆಸನ್ ಹಾಕಿದ್ದೆ. ಬಹುಶಃ ನೀವು ಅದನ್ನು ನೋಡಿರ್ಬೋದು. ಅದರಲ್ಲಿದ್ದ ಕೆಲವು ಪಾಯಿಂಟ್ಸ್ ಇದರಲ್ಲಿಯೂ ನಾನು ಹಾಕಿದ್ದೇನೆ, ಯಾಕಂದರೆ ಅದು ತುಂಬ ಇಂಪಾರ್ಟೆಂಟ್ ಆಗಿ ಬೇಕಾದದ್ದು, ಬೇಸಿಕ್. ಅದನ್ನು ನೋಡದೇ ಇದ್ದವರಿಗೂ ಅನುಕೂಲ ಆಗ್ತದೆ, ಇದು ನೋಡಿದವರಿಗೂ ಹೆಚ್ಚಿನ ಒಂದು ನೆನಪಿಗೋಸ್ಕರ ಹಾಕಿದಾಗೆ ಆಯಿತು. ಇದರಲ್ಲಿ ನಾವು ಮ್ಯಾಗ್ನೆಟಿಕ್ ಫೀಲ್ಡಿನ ಬಗ್ಗೆ, ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟ್, ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸ್ ಆ್ಯಂಡ್ ಇಟ್ಸ್ ಪ್ರಾಪರ್ಟೀಸ್, ಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್, ಟೈಪ್ಸ್ ಆ್ಯಂಡ್ ಎಕ್ಸಾಂಪಲ್ಸ್, ಎಲೆಕ್ಟ್ರೋಮ್ಯಾಗ್ನೆಟ್ಸ್, ಫ್ಯಾಕ್ಟರ್ಸ್ ಎಫೆಕ್ಟಿಂಗ್ ದೇರ್ ಸ್ಟ್ರೆಂತ್, ಪರ್ಮನೆಂಟ್ ಮ್ಯಾಗ್ನೆಟ್, ಮತ್ತೊಂದು ಬಯೋ-ಸವರ್ಟ್ಸ್ ಲಾ, ಇದಿಷ್ಟನ್ನು ನೋಡ್ತೇವೆ. ಮಾತ್ರ ಅಲ್ಲ, ಭೌಗೋಳಿಕ ಕಾಂತೀಯತೆಯ ಬಗ್ಗೆ ಕೂಡ ನಾನು ಕೆಲವೊಂದಷ್ಟು ಪಾಯಿಂಟ್ಸ್ ಹಾಕಿದ್ದೇನೆ. ನಿಮಗೆ ಅದನ್ನು ಇದರಲ್ಲಿ ಕೊಡದೇ ಇದ್ದಿರ್ಬೋದು ಸಿಲೆಬಸ್ಸಲ್ಲಿ, ಆದರೆ ಎಕ್ಸಾಮಿಗೆ ಖಂಡಿತವಾಗಿ ಬರುವಂಥದ್ದಾಗಿರ್ತದೆ. ಅಥವಾ ಫಿಸಿಕ್ಸಲ್ಲಿ ಆದರೂ ಇದು, ಅಥವಾ ಜಿಯೋಗ್ರಫಿಯಲ್ಲಿ ಕೂಡ ನಿಮಗೆ ಅದು ಬರುವಂತಹ ಚಾನ್ಸಸ್ಸು ಇದೆ. ಹಾಗಾಗಿ ಖಂಡಿತವಾಗಿ ವಿಡಿಯೋನ ಕೊನೆಯ ತನಕ ನೋಡಿ. ತುಂಬ ಉದ್ದದ ವಿಡಿಯೋ ಹೌದು, ಆದರೆ ನೀವು ಚೆನ್ನಾಗಿ ಅಭ್ಯಾಸ ಮಾಡಬೇಕಿದ್ರೆ ನೀವು ನೋಡೋದು ಅನಿವಾರ್ಯ. ಓಕೆ, ಕಾಂತೀಯತೆ ಅಥವಾ ಮ್ಯಾಗ್ನೆಟಿಸಮ್. ಮ್ಯಾಗ್ನೆಟಿಸಮ್ ಅಂದರೆ ಏನು? ಇದು ಒಂದು ಅಯಸ್ಕಾಂತಗಳು ಅಥವಾ ಮ್ಯಾಗ್ನೆಟಿಕ್ಕಿಂದ ಪ್ರದರ್ಶಿಸಲ್ಪಡುವಂತಹ ಸ್ವಭಾವ, ಅದನ್ನು ನಾವು ಕಾಂತೀಯತೆ ಅಂತ ಕರೆಯುವುದು. ಮ್ಯಾಗ್ನೆಟಿಸಮ್ ಇಸ್ ದ ಪ್ರಾಪರ್ಟಿ ಡಿಸ್ಪ್ಲೇಡ್ ಬೈ ದ ಮ್ಯಾಗ್ನೆಟ್ಸ್. ಇದು ವಿದ್ಯುದಾವೇಶಗಳ ಚಲನೆಯಿಂದ ಉತ್ಪತ್ತಿ ಆಗ್ತದೆ. ಈಗ ನೀವು ಸ್ವಲ್ಪ ಹೈಸ್ಕೂಲ್ ಲೆವೆಲಿಗಿಂತ ಸ್ವಲ್ಪ ಹೈಯರ್ ಲೆವೆಲಲ್ಲಿ ನೀವು ಥಿಂಕ್ ಮಾಡಿದರೆ ನೀವು ಹೈಸ್ಕೂಲಿಗೆ ಪಾಠ ಮಾಡಲಿಕ್ಕೆ ಈಸಿ ಆಗ್ತದೆ. ಅದಕ್ಕೋಸ್ಕರ ನಿಮಗೆ ಸ್ವಲ್ಪ ಹೈಯರ್ ಲೆವೆಲಿನದ್ದು ನಿಮಗೆ ಕ್ವಶನ್ಸ್ ಕೊಡ್ತಾರೆ. ಇದು ವಿದ್ಯುದಾವೇಶಗಳ ಚಲನೆಯಿಂದ ಉತ್ಪತ್ತಿಯಾಗುವಂಥದ್ದು ಮತ್ತು ವಸ್ತುಗಳನ್ನು ಆಕರ್ಷಿಸಲಿಕ್ಕೆ ಅಥವಾ ದೂಡಲಿಕ್ಕೆ, ಅಂದರೆ ವಿಕರ್ಷಿಸಲಿಕ್ಕೆ ಅಥವಾ ಆಕರ್ಷಿಸಲಿಕ್ಕೆ ಇದು ಕಾರಣ ಆಗ್ತದೆ. ಯಾವುದು? ವಿದ್ಯುದಾವೇಶಗಳ ಚಲನೆ ಅಂತ ಹೇಳ್ತೇವೆ. ಇಟ್ ಈಸ್ ಪ್ರೊಡ್ಯೂಸ್ಡ್ ಬೈ ದ ಮೂವ್ಮೆಂಟ್ ಆಫ್ ಇಲೆಕ್ಟ್ರಿಕ್ ಚಾರ್ಜಸ್ ವಿಚ್ ರಿಸಲ್ಟ್ಸ್ ಇನ್ ಆಬ್ಜೆಕ್ಟ್ಸ್ ಬೀಯಿಂಗ್ ಅಟ್ರಾಕ್ಟೆಡ್ ಆರ್ ಪುಶ್ಡ್ ಅವೇ. ಈ ಮ್ಯಾಗ್ನೆಟಿಸಮ್ ಅನ್ನುವಂಥದ್ದು ಇದೊಂದು ಸ್ವಭಾವ ಅಂತ ಹೇಳಿದ್ದದಕ್ಕೆ ನಾನು, ಇದು ವಿದ್ಯುದಾವೇಶಗಳ ಚಲನೆಯಿಂದ ಅಥವಾ ಇಲೆಕ್ಟ್ರಿಕ್ ಚಾರ್ಜಸ್ ಮೂವ್ಮೆಂಟ್ ಆಗುವ ಕಾರಣ ಇದು ಉಂಟಾಗುವಂಥದ್ದು. ಹಾಗಾಗಿ ಇದು ಅಟ್ರಾಕ್ಟ್ ಮಾಡೋದು ಅಥವಾ ರಿಪೆಲ್ ಮಾಡೋದು. ವಿದ್ಯುದಾವೇಶಗಳು, ಒಂದೇ ರೀತಿಯ ವಿದ್ಯುದಾವೇಶಗಳು ಬಂದಾಗ ಅದು ಪರಸ್ಪರ ವಿಕರ್ಷಿಸ್ತದೆ, ಅದು ಪುಶ್ಡ್ ಅವೇ ಅಲ್ವಾ. ಹಾಗಾಗಿ ಅದನ್ನು ಇಲ್ಲಿ ಎಕ್ಸ್ಪ್ಲನೇಷನ್ ಕೊಟ್ಟದಷ್ಟೇ. ಅಯಸ್ಕಾಂತವು ಕಬ್ಬಿಣದ ತುಂಡುಗಳಿಂದ ಇರ್ಬೋದು, ಅಥವಾ ಮುಂದಕ್ಕೆ ಹೇಳ್ತಾ ಹೋಗ್ತೇನೆ, ಎಕ್ಸಾಂಪಲ್ಸ್ ಎಲ್ಲ ಇದೆ. ಇದು ಒಂದು ವಸ್ತುಗಳಿಂದ ಆದದ್ದು. ಇದು ಯಾವುದು? ಅಯಸ್ಕಾಂತ ಹೇಳುವಂಥದ್ದು. ಮ್ಯಾಗ್ನೆಟ್ ಇಸ್ ಎ ಪೀಸ್ ಆಫ್ ಐರನ್ ಆರ್ ಎನಿ ಅದರ್ ಮೆಟೀರಿಯಲ್ ದಟ್ ಕ್ಯಾನ್ ಅಟ್ರಾಕ್ಟ್ ಐರನ್ ಕಂಟೈನಿಂಗ್ ಆಬ್ಜೆಕ್ಟ್ಸ್ ಆ್ಯಂಡ್ ದಟ್ ಪಾಯಿಂಟ್ಸ್ ನಾರ್ತ್ ಆ್ಯಂಡ್ ಸೌತ್ ವೆನ್ ಸಸ್ಪೆಂಡೆಡ್. ಇದು ಉತ್ತರ ದಕ್ಷಿಣವನ್ನು ಸೂಚಿಸ್ತದೆ ಯಾವಾಗ? ಸ್ವತಂತ್ರವಾಗಿ ನೇತು ಹಾಕಿದಾಗ. ಇದಿಷ್ಟು ಈ ಒಂದು ಮ್ಯಾಗ್ನೆಟ್ಟಿನ ಒಂದು ಲಕ್ಷಣಗಳು ಅಥವಾ ಕಾಂತೀಯತೆ ಅಂದರೆ ಏನು ಅಂತ ಹೇಳಿದ್ದು. ಹಾಗಾದರೆ ಮ್ಯಾಗ್ನೆಟನ್ನು ಯಾವ 2 ಗುಣಗಳಿಂದ ನೀವು ನಿರೂಪಿಸಬಹುದು ಅಂತ ನಿಮಗೆ ಕ್ವಶನ್ ಬರ್ತದೆ. ಎ ಮ್ಯಾಗ್ನೆಟ್ ಇಸ್ ಕ್ಯಾರೆಕ್ಟರೈಸ್ ಬೈ ದ ಫಾಲೋವಿಂಗ್ 2 ಪ್ರಾಪರ್ಟೀಸ್ ಅಂತ ನೀವಾಗ ಎಕ್ಸ್ಪ್ಲನೇಷನ್ ಬರಿಬೇಕಾಗ್ತದೆ. ಅಥವಾ ಅಯಸ್ಕಾಂತಗಳನ್ನು ಅವುಗಳ ಯಾವ 2 ಲಕ್ಷಣಗಳಿಂದ ವಿವರಿಸಬಹುದು. ಮ್ಯಾಗ್ನೆಟ್ಸ್ ಕ್ಯಾನ್ ಬಿ ಡಿಸ್ಕ್ರೈಬ್ಡ್ ಬೈ ದೇರ್ 2 ಪ್ರಾಪರ್ಟೀಸ್ ವಿಚ್ ಆರ್ ದೇ ಅಂತ ಕೇಳ್ಬೋದು. ಶಾರ್ಟ್ ಆಗಿಯೂ ನೀವು ಬರಿಬೋದು, ಅಥವಾ ದೊಡ್ಡ ಆನ್ಸರ್ಸ್ 4 ಮಾರ್ಕಿಗೆ ಕೇಳಿದರೆ ಅಂದರೆ ಕೇಳೋ ಚಾನ್ಸಸ್ಸು ಇದೆ. ಆಗ ನೀವು ಈ ಗುಣಗಳನ್ನು ಮಾತ್ರ ಬರೆದ್ರೆ ಸಾಲದು, ಅಲ್ಲಿ ಒಂದು ಸಣ್ಣ ಎಕ್ಸ್ಪರಿಮೆಂಟನ್ನು ಹೇಳಬೇಕಾಗ್ತದೆ. ಎಕ್ಸ್ಪರಿಮೆಂಟ್ ಎಲ್ಲ ನೀವು ಮಾಡಿ ನೋಡಿ ಆದದ್ದೇ, ಗೊತ್ತಿದ್ದದ್ದೇ. ನಾನು ಮೊದಲೇ ಹಾಕಿದ ವಿಡಿಯೋದಲ್ಲಿಯೂ ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಒಂದನೇದಾಗಿ ಆಕರ್ಷಕ ಗುಣ ಅಥವಾ ಅದರ ಅಟ್ರಾಕ್ಟಿವ್ ಪ್ರಾಪರ್ಟಿ ಇದೆಯಲ್ಲ, ಅದನ್ನು ಹೇಳುವಂಥದ್ದು. ಅಟ್ರಾಕ್ಟಿವ್ ಪ್ರಾಪರ್ಟಿ, ಅದು ಅಟ್ರಾಕ್ಷನ್ ಇದೆ ಅದಕ್ಕೆ. ಯಾವುದು? ಒಂದು ಅಯಸ್ಕಾಂತವನ್ನು ಆಕರ್ಷಿಸ್ತದೆ. ಮಾತ್ರ ಅಲ್ಲ, ಕಬ್ಬಿಣ, ಕೋಬಾಲ್ಟ್, ನಿಕ್ಕೆಲ್ ಇಂತಹ ಒಂದು ವಸ್ತುಗಳನ್ನು ಆಕರ್ಷಿಸ್ತದೆ. ಜೊತೆಗೆ ಅವುಗಳ ಅಲಾಯ್ಸ್ ಅಥವಾ ಅವುಗಳ ಮಿಶ್ರಲೋಹಗಳನ್ನು ಕೂಡ ಆಕರ್ಷಿಸ್ತದೆ. ಯಾವುದು? ಅಯಸ್ಕಾಂತ ಅಂತ ನೀವು ಬರಿಬೇಕು. ಎಕ್ಸಾಂಪಲ್ ಅಂತ ಕೇಳಿದರೆ ನೀವು ಕಬ್ಬಿಣದ ಪೀಸ್ಗಳನ್ನು ನೀವು ಹರಡಬೇಕು, ಒಂದು ಅಯಸ್ಕಾಂತವನ್ನು ಅದರ ಹತ್ರ ತರಬೇಕು, ಅದು ಅದರ ಹತ್ರ ಬರ್ತದೆ. ಅದೆಲ್ಲ ಎಕ್ಸ್ಪ್ಲನೇಷನ್ ಇದೆಯಲ್ಲ, ಅದನ್ನು ಬರಿಬೇಕು.
ಇನ್ನೊಂದು ದಿಕ್ಸೂಚಿಸುವ ಲಕ್ಷಣ ಅಥವಾ ಇದು ಡೈರೆಕ್ಟಿವ್ ಪ್ರಾಪರ್ಟಿ ಅಂತ ಹೇಳ್ತೇವೆ. ಒಂದು ದಿಕ್ಕನ್ನು ಸೂಚಿಸ್ತದೆ ಇದು, ಅದು ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ಅಲ್ವಾ. ಸ್ವತಂತ್ರವಾಗಿ ತೂಗು ಹಾಕಿದಾಗ ಅದು ಭೌಗೋಳಿಕ ಉತ್ತರ ದಕ್ಷಿಣವನ್ನು ಸೂಚಿಸ್ತದೆ ಅಂತ ಬರಿಬೇಕು. ಒಂದೇ ಸೆಂಟೆನ್ಸಲ್ಲಿ ಬರೆಯುವುದಾದರೆ ಅಥವಾ ಒಂದೊಂದು ಮಾರ್ಕಿಗೆ ಬರೆಯುವುದಾದರೆ, ಅಟ್ರಾಕ್ಟಿವ್ ಪ್ರಾಪರ್ಟಿ ಅಂದ್ರೆ ಏನು? ಎ ಮ್ಯಾಗ್ನೆಟ್ ಅಟ್ರಾಕ್ಟ್ಸ್ ಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್ ಲೈಕ್ ಅಯರ್ನ್, ಕೋಬಾಲ್ಟ್, ನಿಕೆಲ್ ಅಂಡ್ ಸಮ್ ಆಫ್ ದೇರ್ ಅಲಾಯ್ಸ್ ಲೈಕ್ ಮ್ಯಾಗ್ನೆಟೈಟ್, Fe3O4 ಇದನ್ನೆಲ್ಲ ಅದು ಆಕರ್ಷಣೆ ಮಾಡ್ತದೆ. ಡೈರೆಕ್ಟಿವ್ ಪ್ರಾಪರ್ಟಿ ಅಂದರೆ ವೆನ್ ಎ ಮ್ಯಾಗ್ನೆಟ್ ಇಸ್ ಫ್ರೀಲಿ ಸಸ್ಪೆಂಡೆಡ್ ಇಟ್ ಅಲೈನ್ಸ್ ಇಟ್ ಸೆಲ್ಫ್ ಇನ್ ಅ ಜಿಯೋಗ್ರಫಿಕಲ್ ನಾರ್ತ್ ಸೌತ್ ಡೈರೆಕ್ಷನ್. ಎಕ್ಸಾಂಪಲ್ ಇದನ್ನು ಹೇಗೆ ಎಕ್ಸ್ಪ್ಲನೇಷನ್ ಮಾಡೋದು ಅಂತ ನಿಮಗೆ ಗೊತ್ತಿದೆ. ಒಂದು ಸ್ಟ್ಯಾಂಡಲ್ಲಿ ನೀವು ಸ್ವತಂತ್ರವಾಗಿ ನೇತು ಹಾಕಿದಾಗ ಅದು ಉತ್ತರ ದಕ್ಷಿಣವಾಗಿ ನಿಲ್ತದೆ, ಅದನ್ನು ನೀವು ಬರೆದ್ರಾಯ್ತು. ಇದನ್ನು ಅಯಸ್ಕಾಂತ ಅಂತ ಯಾಕೆ ಕರೀತಾರೆ? ಇದಕ್ಕೆ ಮ್ಯಾಗ್ನೆಟ್ ಅಂತ ಯಾಕೆ ಹೆಸರು ಬಂತು? ಅಯಾಸ್ ಅಂದರೆ ಕಬ್ಬಿಣ, ಕಾಂತ ಅಂದರೆ ಆಕರ್ಷಣೆ ಅಥವಾ ಅಯಾಸ ಅಟ್ರಾಕ್ಷನ್, ಆಯಿತಾ. ಮ್ಯಾಗ್ನೆಟನ್ನು ಮ್ಯಾಗ್ನೀಷಿಯಾದಲ್ಲಿ ಪತ್ತೆ ಹಚ್ಚಿದ ಕಾರಣ ಇದಕ್ಕೆ ಮ್ಯಾಗ್ನೆಟ್ ಅಂತ ಹೆಸರು ಬಂತು ಅಷ್ಟೇ. ಮ್ಯಾಗ್ನೆಟ್ ವಾಸ್ ಡಿಸ್ಕವರ್ಡ್ ಇನ್ ಮ್ಯಾಗ್ನೀಷಿಯಾ, ಸೊ ದ ನೇಮ್ ಮ್ಯಾಗ್ನೆಟ್ ಕೇಮ್ ಅಪ್. ಅಯಸ್ಕಾಂತವನ್ನು ಲಾರ್ಡ್ ಸ್ಟೋನ್ ಅಥವಾ ದಾರಿ ತೋರುವ ಕಲ್ಲು ಅಂತ ಕರೀತಾರೆ. ಅದು ಯಾಕೆ ಅಂತ ಕೂಡ ಕೇಳಬಹುದು, ಅಥವಾ ಅದಕ್ಕೆ ಇನ್ನೊಂದು ಹೆಸರೇನು ಅಂತಲೂ ಕೂಡ ಕೇಳಬಹುದು. ಮ್ಯಾಗ್ನೆಟ್ ಇಸ್ ಆಲ್ಸೋ ಹ್ಯಾಸ್ ದ ನೇಮ್ ಕಾಲ್ಡ್ ಲಾರ್ಡ್ ಸ್ಟೋನ್, LODE ಇರುವುದು ಸೂತ್ರ, ಇದು ಅದರ ಸ್ಪೆಲ್ಲಿಂಗ್. ಅಯಸ್ಕಾಂತಗಳನ್ನು ದಾರಿ ತೋರುವ ಕಲ್ಲು ಅಥವಾ ಲೋಡ್ ಸ್ಟೋನ್ ಅಂತ ಯಾಕೆ ಕರೀತಾರೆ? ವೈ ಆರ್ ಮ್ಯಾಗ್ನೆಟ್ಸ್ ಕಾಲ್ಡ್ ಲೋಡ್ ಸ್ಟೋನ್ಸ್? ಇದು ಒಂದು ಇಂಪಾರ್ಟೆಂಟ್ ಆಗಿ ಕೇಳಬಹುದಾದಂತಹ ಪ್ರಶ್ನೆಯೇ. ಮ್ಯಾಗ್ನೆಟ್ ಅನ್ನು, ಅಥವಾ ಇದು ಮಲ್ಟಿಪಲ್ ಚಾಯ್ಸಿಗೂ ಕೇಳಬಹುದು, ಡ್ಯಾಶ್ ಎಂದಲೂ ಕರೆಯುತ್ತಾರೆ ಎಂದಲೂ ಕೇಳಬಹುದು. ಮ್ಯಾಗ್ನೆಟ್ ಅನ್ನು ಹಾಗೆ ಯಾಕೆ ಕರೀತಾರೆ ಅಂದರೆ, ಇದು ಸ್ವತಂತ್ರವಾಗಿ ಇದು ಪ್ರಾರಂಭದಲ್ಲಿ ಕಂಡುಹಿಡಿದಾಗ ಇದನ್ನು ತೂಗು ಹಾಕಿ ಒಂದು ಹೊಸತಾಗಿ ಸಿಕ್ಕಿದಾಗ ನಾವು ಬೇರೆ ಬೇರೆ ರೀತಿಯಲ್ಲಿ ಎಕ್ಸ್ಪೆರಿಮೆಂಟ್ ಮಾಡ್ತೇವಲ್ಲ, ಅದು ಎಕ್ಸ್ಪೆರಿಮೆಂಟ್ ಅಂತ ಆವಾಗ ಅವರಿಗೆ ಗೊತ್ತಿರಲಿಲ್ಲ. ಅದೊಂದು ಪ್ರಯೋಗ ಮಾಡ್ತಾ ಇರುವುದು ಹೇಳುವಂತಹ ಶಬ್ದಗಳಾಗ ಅವರಿಗೆ ಗೊತ್ತಿರಲಿಲ್ಲ. ಆದರೆ ಅವರು ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿದ್ರು, ತೂಗು ಹಾಕಿದ್ರು, ಅದನ್ನು ಬೇರೆ ಬೇರೆ ವಸ್ತುಗಳಿಗೆ ಅಂಟಿಸಿ ನೋಡಿದ್ರು, ಯಾವುದೆಲ್ಲ ಅಟ್ರಾಕ್ಟ್ ಆಗ್ತದೆ ಅಂತ ನೋಡಿದ್ರು. ಇದೆಲ್ಲ ಎಕ್ಸ್ಪೆರಿಮೆಂಟ್ಸೇ ಅಲ್ವಾ. ನಾವೀಗ ಅದಕ್ಕೆ ಪ್ರಯೋಗ ಅಂತ ಒಂದು ಹೊಸ ವಿಶೇಷ ಶಬ್ದವನ್ನು ಬಳಸ್ತೇವೆ. ಅವರಿಗೆ ಗೊತ್ತಿರಲಿಲ್ಲ, ಅವರು ಅದನ್ನು ಪರೀಕ್ಷೆ ಮಾಡಿದ್ರು ಅಲ್ವಾ, ಬೇರೆ ಬೇರೆ ರೀತಿಯಲ್ಲಿ. ಆಗ ಅವರು ಸ್ವತಂತ್ರವಾಗಿ ನೇತು ಹಾಕಿದಾಗ ಅದು ಒಂದು ನಿರ್ದಿಷ್ಟ ದಿಕ್ಕನ್ನೇ ಸೂಚಿಸಿತು. ಅದು ಉತ್ತರ ದಿಕ್ಕು ಅಂತ ಅವರಿಗೂ ಗೊತ್ತಿದೆ. ಉತ್ತರ ದಕ್ಷಿಣ ಅಂತ ದಿಕ್ಕು ಅವರು ಮೊದಲೇ ಗುರುತಿಸಿಕೊಂಡಿದ್ರು, ಧ್ರುವ ನಕ್ಷತ್ರವನ್ನು ನೋಡೋದು ಹಾಗೆ ಹೀಗೆ ಅಂತ. ಇದನ್ನು ತೂಗು ಹಾಕಿದಾಗ ಅದು ದಿಕ್ಕನ್ನು ತೋರಿಸಿತಲ್ಲ. ಮತ್ತು ಪ್ರಾರಂಭದ ಹಂತದಲ್ಲಿ ಅಂದರೆ ಆ ಸಮಯದಲ್ಲೆಲ್ಲ ಅದನ್ನು ಅವರು ನಾವಿಗೇಷನಿಗೆ ಉಪಯೋಗ ಮಾಡಿದ್ರು. ಜಲಸಂಚಾರ ಮಾಡುವಾಗ ದಿಕ್ಕು ಗೊತ್ತಾಗೋದಿಲ್ಲ ಅಲ್ಲ, ಎಲ್ಲೆಲ್ಲೋ ಹೋಗ್ತಾರೆ, ಅದಕ್ಕೋಸ್ಕರ ಆಗ ಅವರು ದಿಕ್ಕು ಸೂಚಿಸಲಿಕ್ಕೆ ಅದನ್ನು ಬಳಕೆ ಮಾಡಿದ್ರು. ಹಾಗಾಗಿ ಮತ್ತು ಮಧ್ಯ ಇಂಗ್ಲೀಷಲ್ಲಿ ಅಥವಾ ಮಧ್ಯಮ ಕಾಲದ ಇಂಗ್ಲೀಷ್ನಲ್ಲಿ ಕೋರ್ಸ್ ಸ್ಟೋನ್ ಅಥವಾ ಲೀಡಿಂಗ್ ಸ್ಟೋನ್ ಅಂದರೆ, ಅದರಲ್ಲಿ ಲೀಡಿಂಗ್ ಸ್ಟೋನ್ ಅಂತ ಶಬ್ದ ಇತ್ತು. ಲೋಡ್ ಅಂದರೆ ಅದರಲ್ಲಿ ಪ್ರಯಾಣ ಅಥವಾ ದಾರಿ ಅಂತ ಇತ್ತು. ಸ್ಟೋನ್ ಅಂದರೆ ಕಲ್ಲು, ಹಾಗಾಗಿ ಅಲ್ಲಿ ಲೀಡಿಂಗ್ ಸ್ಟೋನ್ ಅಥವಾ ಲೋಡ್ ಸ್ಟೋನ್ ಅಂತೆಲ್ಲ ಹೆಸರು ಬಂತು. ಮ್ಯಾಗ್ನೆಟ್ ಇಸ್ ಆಲ್ಸೋ ಕಾಲ್ಡ್ ಲೋಡ್ ಸ್ಟೋನ್ ಬಿಕಾಸ್ pieces of lodestone subtended so they could turn where the first magnetic compasses, and their importance to early navigation is indicated by the name lodestone, which in Middle English means course stone or leading stone. The stone ಕಲ್ಲನ್ನೇ ಅವರು ದಿಕ್ಸೂಚಿಯಾಗಿ ಬಳಸಿದ್ದಲ್ಲ, ಹಾಗಾಗಿ ಫ್ರಮ್ ದ ನೌ ಅಬ್ಸಲ್ಯೂಟ್ ಮೀನಿಂಗ್ ಆಫ್ ಲೋಡ್ ಇಸ್ ಜರ್ನಿ, ಈಗ ವೇ ಅಂತ ಆಗ್ತದೆ. ಅಯಸ್ಕಾಂತದಲ್ಲಿ 2 ವಿಧಗಳಿದೆ. ಯಾವುದೆಲ್ಲ? ಇದು ಗೊತ್ತಿರುವಂಥದ್ದೇ, ನೈಸರ್ಗಿಕ ಅಯಸ್ಕಾಂತ ಮತ್ತು ಕೃತಕ ಅಯಸ್ಕಾಂತ. ನೈಸರ್ಗಿಕ ಅಯಸ್ಕಾಂತ ಅಂದರೆ ನ್ಯಾಚುರಲ್ ಆಗಿ ನಮಗೆ ಪ್ರಕೃತಿಯಲ್ಲಿ ಸಿಗುವುದು. ಕೃತಕ ಅಯಸ್ಕಾಂತ ಅಂದರೆ ನಾವು ತಯಾರು ಮಾಡಿದಂಥದ್ದು ಅಥವಾ ಮಾನವ ನಿರ್ಮಿತ ಅಯಸ್ಕಾಂತಗಳು ಅಂತ ಕೂಡ ಕರೀಬಹುದು. ಈ ಮಾನವ ನಿರ್ಮಿತ ಅಯಸ್ಕಾಂತ, ಇದು ನೈಸರ್ಗಿಕ ಅಯಸ್ಕಾಂತಗಳಲ್ಲಿ ಯಾವುದು ಬಹಳ ಪ್ರಮುಖವಾಗಿ ನಾವು ಅದನ್ನು ಮಾತ್ರ ಹೇಳುವಂಥದ್ದು ಯಾವುದು? ಮ್ಯಾಗ್ನೆಟೈಟ್ ಅಲ್ವಾ. Fe3O4 ಅದರ ಸೂತ್ರ. ಫಸ್ಟ್ ಕಂಡುಹಿಡಿದದ್ದೇ ಅದನ್ನಲ್ವಾ, ಮೊದಲ ಮ್ಯಾಗ್ನೆಟ್, ಅದು ಮೊದಲ ಅಯಸ್ಕಾಂತ ಅದು ಕಂಡುಹಿಡಿದದ್ದು. ಓಕೆ, ಅದು ನೈಸರ್ಗಿಕವಾದದ್ದು. ಇನ್ನೊಂದು ಈ ಕೃತಕ ವಿಧಾನದಲ್ಲಿ ನಾವು ಬೇರೆ ಬೇರೆ ಶೇಪಿನದ್ದು ನಮ್ಮ ಉಪಯೋಗಕ್ಕೆ ತಕ್ಕಂತೆ ಅಥವಾ ಮನೋರಂಜನೆಗಾಗಿ ನಾವು ಬೇರೆ ಬೇರೆ ರೀತಿಯ ಆಕಾರದ ನಾವು ಬಳಸ್ತೇವೆ. ಯಾವುದು? ಬಾರ್ ಮ್ಯಾಗ್ನೆಟ್, ಶೂ ಹಾರ್ಸ್ ಮ್ಯಾಗ್ನೆಟ್ ಅಥವಾ ಹಾರ್ಸ್ ಶೂ ಮ್ಯಾಗ್ನೆಟ್. ರಾಬಿನ್ಸನ್ ಚೆಂಡು ತುದಿಯಲ್ಲಿರುವಂಥದ್ದು ಅಂದರೆ ಚೆಂಡಿನ ಕೊನೆಗಳುಳ್ಳಂತಹ ಅಯಸ್ಕಾಂತ. ಮ್ಯಾಗ್ನೆಟಿಕ್ ಸೂಜಿ, ವಿದ್ಯುತ್ ಅಯಸ್ಕಾಂತ, ಇದೆಲ್ಲ ನಾವು ನಮಗೆ ಬೇಕಾದ ರೀತಿಯಲ್ಲಿ ಬೇಕಾದ ಆಕಾರದ್ದು ಮಾಡಿಕೊಂಡದ್ದು. ನ್ಯಾಚುರಲ್ ಮ್ಯಾಗ್ನೆಟ್ ಈಸ್ ಆಕ್ಸೈಡ್ ಆಫ್ ಅಯರ್ನ್, ಯಾವುದು? ಮ್ಯಾಗ್ನೆಟೈಟ್.
But due to its irregular shape, weak magnetism and high brittleness, natural magnets find no use in the laboratory. ಇದು ಕೂಡ ಕೇಳ್ಬೋದು, ಯಾಕೆ ಲ್ಯಾಬಲ್ಲಿ ನಾವು ಮ್ಯಾಗ್ನೆಟೈಟನ್ನೇ ಯಾಕೆ ನೇರವಾಗಿ ಅದನ್ನೇ ಬಳಸೋದಿಲ್ಲ, ಯಾಕಂದ್ರೆ ಅದು ಅದರಲ್ಲಿ ಅತಿ ಹೆಚ್ಚಿನ ಒಂದು ನಮಗೆ ಬೇಕಾದಷ್ಟು ಪ್ರಮಾಣದ ಮ್ಯಾಗ್ನೆಟಿಸಮ್ ಅದರಲ್ಲಿ ಇರುವುದಿಲ್ಲ, ಕಾಂತೀಯತೆ ಅದರಲ್ಲಿ ಇರುವುದಿಲ್ಲ, ಅಟ್ರಾಕ್ಷನ್ ಪವರ್ ಇರುವುದಿಲ್ಲ, ಮತ್ತು ಅದರ ಶೇಪ್ ಇರ್ರೆಗ್ಯುಲರ್ ಇದೆ, ನಾವು ಒಟ್ಟು ತಕೊಂಡು ಬರುವಂಥದ್ದಲ್ಲ. ಹಾಗೆ ತಕೊಂಡು ಬಂದಾಗ ಅಂದರೆ ಕಲ್ಲಿನ ರೂಪದಲ್ಲಿ ಇರ್ತದೆ ಅದು ಅಂತ, ಆ ಥರ ಶೇಪಲ್ಲಿದ್ದಾಗ ನಮಗೆ ಪ್ರಯೋಗಕ್ಕೆ ಅದು ಉಪಯೋಗ ಆಗುವುದಿಲ್ಲ. ಅದಕ್ಕೋಸ್ಕರ ಮತ್ತದು ಬಿದ್ದರೆ ಪುಡಿ ಆಗ್ಬೋದು, ಇದೆಲ್ಲ ಸಮಸ್ಯೆಗಳಿದೆ. ಹಾಗಾಗಿ ನ್ಯಾಚುರಲ್ ಮ್ಯಾಗ್ನೆಟ್ ಅಥವಾ ಮ್ಯಾಗ್ನೆಟೈಟ್ ಅನ್ನು ಬಳಸುವಂಥದ್ದು ತುಂಬ ಕಡಿಮೆ. ಇದು ದ ಮ್ಯಾಗ್ನೆಟ್ಸ್ ಮೇಡ್ ಬೈ ಆರ್ಟಿಫಿಷಿಯಲ್ ಮೆಥಡ್ಸ್ ಆರ್ ಕಾಲ್ಡ್ ಆರ್ಟಿಫಿಷಿಯಲ್ ಮ್ಯಾಗ್ನೆಟ್ ಆರ್ ಮ್ಯಾನ್ ಮೇಡ್ magnets. They may be different types like bar magnet, horseshoe magnet, Robinson's ball-ended magnet, magnetic needle, electromagnet, etc. ಇದನ್ನು ನಾನು ಸ್ವಲ್ಪ ಫಾಸ್ಟಾಗಿ ತಗೊಂಡು ಹೋಗ್ತೇನೆ, ಯಾಕಂದರೆ ತುಂಬ ಇದೆ ವಿವರಣೆಗಳು, ಅದಕ್ಕೋಸ್ಕರ ಇದೆಲ್ಲ ನಿಮಗೆ ಗೊತ್ತಿರುವಂಥದ್ದಾದ ಕಾರಣ ಸ್ವಲ್ಪ ಫಾಸ್ಟ್ ಹೋಗುವ. ಕೆಲವೊಂದಷ್ಟು ಅಂಶಗಳನ್ನು ನೀವು ನೆನಪಿಟ್ಕೊಳ್ಬೇಕು. ಅಯಸ್ಕಾಂತದ ಎರಡು ತುದಿಗಳ ಬಳಿ ಎರಡು ಬಿಂದುಗಳು ಗರಿಷ್ಠ ಆಕರ್ಷಿಸುವ ಸಾಮರ್ಥ್ಯವನ್ನು ಹೊಂದಿದ್ದು ಇದನ್ನು ಕಾಂತ ಧ್ರುವಗಳು ಅಂತ ಕರೆಯಲಾಗ್ತದೆ ಅಥವಾ ಕರೆಯುತ್ತಾರೆ. ಕಾಂತ ಧ್ರುವಗಳು ಅಂದರೆ ಏನು ಅಂತ ಕೇಳಿದರೆ ನೀವು ಇಷ್ಟು ಬರಿಬೇಕು. ಅಯಸ್ಕಾಂತದ ಎರಡು ತುದಿ, ಎರಡು ಎಂಡ್ಗಳಲ್ಲಿ ಇರುವಂತಹ ಎರಡು ಬಿಂದುಗಳನ್ನು ನಾವು ಏನಂತ ಕರಿತೇವೆ, ಒಂದು ಬಾರ್ ಮ್ಯಾಗ್ನೆಟ್ ಇದ್ರೆ ಅದರ ಎರಡು ಬಿಂದುಗಳು ಇದೆಯಲ್ಲ, ಅದು ಗರಿಷ್ಠ ಆಕರ್ಷಿಸುವ ಸಾಮರ್ಥ್ಯವನ್ನು ಹೊಂದಿರ್ತದೆ. ಇವುಗಳನ್ನು ನಾವು ಕಾಂತ ಧ್ರುವಗಳು ಅಂತ ಕರಿತೇವೆ. ದ ಪಾಯಿಂಟ್ಸ್ ನಿಯರ್ ದ ಟೂ ಎಂಡ್ಸ್ ಆಫ್ a magnet where the attraction or attracting capacity is maximum are called magnetic poles. ಸ್ವತಂತ್ರವಾಗಿ ನೀವು ತೂಗು ಹಾಕಿದಾಗ ಅದರ ಒಂದು ಧ್ರುವ ಯಾವಾಗಲೂ ಉತ್ತರದ ಕಡೆಗೆ, ಇನ್ನೊಂದು ಅದನ್ನು ಉತ್ತರ ಧ್ರುವ ಅಂತ ಕರೀತಾರೆ, ಇನ್ನೊಂದು ಧ್ರುವ ದಕ್ಷಿಣದ ಕಡೆಗೆ ಇರ್ತದೆ, ಅದನ್ನು ದಕ್ಷಿಣ ಧ್ರುವ ಅಂತ ಕರೀತಾರೆ. ಭೂಮಿಯ ಉತ್ತರ ಧ್ರುವದ ಕಡೆಗೆ ಇರುವಂಥದ್ದನ್ನು ನಾವು ಉತ್ತರ ಧ್ರುವ ಅಂತಲೇ ಹೇಳುದು. ನಿಜವಾಗಿ ಅಲ್ಲಿ ಉತ್ತರ ಧ್ರುವದ ಕಡೆಗೆ ಅಲ್ಲ, ಅದು ಮುಂದೆ ಹೇಳ್ತೇನೆ ನಾನು. ಉತ್ತರ ದಕ್ಷಿಣವಾಗಿ ನಿಲ್ಲುವಂಥದ್ದು, ಇದನ್ನು ನಾವು ಏನಂತ ಕರೆಯುವುದು, ಉತ್ತರ ಧ್ರುವ ದಕ್ಷಿಣ ಧ್ರುವ ಅಂತ ಹೇಳ್ತೇವೆ. When a magnet is freely suspended, its one pole always directed towards the north. This pole is called north pole. The other pole is called south pole. ಅದು ನಿಂತದರ ಆಧಾರದಲ್ಲಿ ನಾವಿಲ್ಲಿ ಹೇಳುದು, ಮುಂದೆ ಕರೆಕ್ಟ್ ಆದ ವಿವರಣೆ ಕೊಡ್ತೇನೆ ನಾನು. ಅಯಸ್ಕಾಂತದ ಮಧ್ಯಭಾಗವು ಕನಿಷ್ಠ ಕಾಂತೀಯತೆಯನ್ನು ಹೊಂದಿರ್ತದೆ ಅಥವಾ ಆಕರ್ಷಿಸುವ ಶಕ್ತಿಯನ್ನು ಹೊಂದಿರ್ತದೆ. ಇದು ತುಂಬಾ ಸಲ ಕೇಳಿದಂತಹ ಪ್ರಶ್ನೆ. ಬಾರ್ ಮ್ಯಾಗ್ನೆಟಿನ ಕೇಂದ್ರ ಭಾಗದಲ್ಲಿ ಇರುವಂತಹ ಆಕರ್ಷಣ ಬಲ ಡ್ಯಾಶ್ ಅಂತ ಕೊಡ್ತಾರೆ. ಓಕೆ, ದ ಮಿಡಲ್ ಪಾರ್ಟ್ ಆಫ್ ಎ ಮ್ಯಾಗ್ನೆಟ್ ಹ್ಯಾಸ್ ಮಿನಿಮಮ್ ಮ್ಯಾಗ್ನೆಟಿಕ್ ಅಟ್ರಾಕ್ಟಿಂಗ್ ಪವರ್ ಆಲ್ಮೋಸ್ಟ್ ಈಕ್ವಲ್ ಟು 0, 0ಗೆ ಸಮೀಪ. ಓಕೆ, ಅದು ನೆನ್ಪಿಟ್ಕೊಳ್ಳಿ. ಎರಡು ತುದಿಗಳಲ್ಲಿ ಅತಿ ಹೆಚ್ಚು ಇರುವುದು, ಕೇಂದ್ರ ಭಾಗದಲ್ಲಿ ಅತಿ ಕಡಿಮೆ. ಹಾಗೆ ಅದನ್ನು ಕಟ್ ಮಾಡಿದ ನಂತರ ಅಂತ ಕೇಳ್ತಾರೆ. ಆಗ ಕಟ್ ಮಾಡಿದ ಎರಡೂ ತುದಿಗಳಲ್ಲಿಯೂ ಕೂಡ ಎರಡು ಪೀಸ್ ಆಗಿರ್ತದೆ, ಎರಡೂ ತುದಿಗಳಲ್ಲಿಯೂ ಮ್ಯಾಕ್ಸಿಮಮೇ ಇರ್ತದೆ. ಇದೊಂದು ಅತ್ಯಂತ ವಿಶೇಷವಾದದಲ್ವ. ಕಾಂತೀಯ ವಸ್ತು, ಈ ಕಾಂತೀಯ ವರ್ತನೆಯ ಆಧಾರದ ಮೇಲೆ ಇದನ್ನು ವಿಭಾಗಗಳನ್ನಾಗಿ ಮತ್ತೆ ವಿಂಗಡಿಸಬಹುದು. ಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ ಆನ್ ದ ಬೇಸಿಸ್ ಆಫ್ ಮ್ಯಾಗ್ನೆಟಿಕ್ ಬಿಹೇವಿಯರ್ ಕ್ಯಾನ್ ಬಿ ಡಿವೈಡೆಡ್ ಇಂಟು 3 ಕ್ಯಾಟಗರೀಸ್. ಯಾವುದೆಲ್ಲ 3 ಅಲ್ಲ, ಮತ್ತು ಹೇಳ್ತೇನೆ ನಾನು. ಡಯಾಮ್ಯಾಗ್ನೆಟಿಕ್ ವಸ್ತು ಅಂದರೆ ಒಂದು ಅಯಸ್ಕಾಂತೀಯ ಕ್ಷೇತ್ರದಲ್ಲಿ ಅಥವಾ ಕಾಂತಕ್ಷೇತ್ರದಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಇಟ್ಟಾಗ ಅದು ಹೇಗೆ ವರ್ತಿಸ್ತದೆ, ಅದರ ಆಧಾರದಲ್ಲಿ ಅದು ಹೇಗೆ ಕಾಂತೀಯ ವರ್ತನೆಯನ್ನು ತೋರ್ತದೆ ಅಂತ ಅದನ್ನು ಹೇಳ್ತಾ ಇರೋದಿಲ್ಲಿ. ಅಯಸ್ಕಾಂತೀಯ ಕ್ಷೇತ್ರದಲ್ಲಿ ಇಟ್ಟಾಗ ಕೆಲವು ವಸ್ತುಗಳು, ಉದಾಹರಣೆಗೆ ಬಿಸ್ಮತ್ತು, ಸತು, ತಾಮ್ರ, ಬೆಳ್ಳಿ, ವಜ್ರ, ನೀರು, ಪಾದರಸ, ಇವುಗಳನ್ನೆಲ್ಲ ನೀವು ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಇಟ್ಟಾಗ ಅದು ಯಾವುದೇ ರೀತಿಯಾದಂತಹ ಅಯಸ್ಕಾಂತದ ಶಕ್ತಿ ಅನ್ನೋದು ಹೊಂದುವುದಿಲ್ಲ ಅಥವಾ ಒಂದು ಆಕರ್ಷಣೆ ಅಲ್ಲಿ ಉಂಟಾಗುವುದಿಲ್ಲ. ಅಂಥವನ್ನು ಡಯಾಮ್ಯಾಗ್ನೆಟಿಕ್ ವಸ್ತುಗಳು ಅಂತ ಹೇಳ್ತೇವೆ. ಅದು ಅದರ ಜೊತೆಗೆ ಅದು ವಿರುದ್ಧ ದಿಕ್ಕಿಗೆ ಅದು ಅತಿ ದುರ್ಬಲವಾದಂತಹ ಕಾಂತಿಯನ್ನು ಪಡೀತದೆ ಅಂತ ಹೇಳ್ತೇವೆ. ಅಂದರೆ ಅದರ ಕಡೆಗೆ ಅಟ್ರಾಕ್ಟ್ ಆಗುವುದಿಲ್ಲ, ವಿರುದ್ಧ ದಿಕ್ಕಿಗೆ ಅತಿ ಅಲ್ಪ ಪ್ರಮಾಣದಲ್ಲಿ ಅದು ಆಕರ್ಷಣೆಗೆ ಒಳಗಾಗುವಂಥದ್ದು, ಅತಿ ವಿರುದ್ಧ ದಿಕ್ಕಿನಲ್ಲಿ ಅದು ಹೋಗುವಂಥದ್ದು ಅಂತ. ಓಕೆ, diamagnetic substances are such substances which, when placed in a magnetic field, acquire feeble magnetism opposite to the direction of magnetic field. ಇದು ಒಪೋಸಿಟ್ ಶಬ್ದ ಬೇಕಿಲ್ಲಿ. ಬಿಸ್ ಮತ್ತು ಜಿಂಕ್ ಇವುಗಳೆಲ್ಲ. ಫಾರ್ ಎಕ್ಸಾಂಪಲ್, ಅದು ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ರು. ಒಂದು ತಟ್ಟೆಯಲ್ಲಿ ನೀವು ಪೌಡರ್
ಯಾವುದು ಬಿಸ್ಮತ್ ಇರ್ಬೋದು, ಸತು, ತಾಮ್ರ ಯಾವುದು ಇರ್ಬೋದು, ಈಗ ಹೇಳಿದಂಥ ಡಯಾಮ್ಯಾಗ್ನೆಟಿಕ್ ವಸ್ತು ಇದೆಯಲ್ಲ ಅದರ ಪೌಡರನ್ನು ತಗೊಂಡ್ರು. ಅದನ್ನು ಇಟ್ಟು ಅದರ ಹತ್ತಿರಕ್ಕೆ ಈ ಪ್ರಬಲವಾದಂತಹ 2 ದಂಡಕಾಂತಗಳನ್ನು ತಕೊಂಡು ಬಂದರು. ತಂದು ಅದರ ಆ ತಟ್ಟೆಯನ್ನು ಅದರ ಮೇಲೆ 2 ಧ್ರುವಗಳು, ಅಂದರೆ ಉತ್ತರ ಧ್ರುವ ದಕ್ಷಿಣ ಧ್ರುವವನ್ನು ಹತ್ತಿರ ತಂದದ್ದು 2ರದ್ದು, ಇದು ಉತ್ತರ ಧ್ರುವ ಆದರೆ ಇದು ದಕ್ಷಿಣ ಧ್ರುವದ್ದು ಹತ್ತಿರ ತಂದದ್ದು, ಹತ್ತಿರ ತಂದ ಹಾಗೆ ಈ ಮಧ್ಯದಲ್ಲಿದ್ದ ಪೌಡರ್ ಇದೆಯಲ್ಲ ಅದು ನಿಧಾನಕ್ಕೆ ಉಬ್ಬಿಕೊಂಡಿತ್ತು. ಅಂದರೆ ಅದು ವಿರುದ್ಧ ದಿಕ್ಕಿಗೆ ಅತಿ ದುರ್ಬಲವಾದಂತಹ ಶಕ್ತಿ ಅನ್ನೋದು ಪಡ್ಕೊಂಡಿತ್ತು ಹೋಗುವಂಥದ್ದು. ಅಂದರೆ ಅದರ ಮೇಲೆ 2 ಹೀಗೆ ಇಟ್ಟು ಅದರ ಮೇಲೆ ತಟ್ಟೆಯನ್ನಿಟ್ಟಾಗ ಇಲ್ಲಿ ಮೇಲುಗಡೆಯಲ್ಲಿ ನೀವು ಈ ಚಿತ್ರದಲ್ಲಿ ಕಾಣಿಸ್ತಿದೆ ಉಬ್ಬಿದ ಭಾಗ ನೋಡಿ. ಎಂಥ ಒಳ್ಳೆಯ ಪ್ರಯೋಗ ಕೂಡ ಇದು, ನಮಗೆ ಕರೆಕ್ಟಾಗಿ ಅರ್ಥ ಆಗಲಿಕ್ಕೋಸ್ಕರ ಇದು ಕೊಟ್ಟ ಹಾಗೆ. ಡಯಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್ ಆರ್ ಸಚ್ ಸಬ್ಸ್ಟೆನ್ಸಸ್ ವಿಚ್ ವೆನ್ ಪ್ಲೇಸ್ಡ್ ಇನ್ ಎ ಮ್ಯಾಗ್ನೆಟಿಕ್ ಫೀಲ್ಡ್ ಅಕ್ವೈರ್ ಫೀಬಲ್ ಮ್ಯಾಗ್ನೆಟಿಸಮ್ ಆಪೋಸಿಟ್ ಟು ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಕ್ಲಿಯರ್ ಆಯಿತು ಅಂತ ತಿಳ್ಕೊಳ್ತೇನೆ. ಪ್ಯಾರಾಮ್ಯಾಗ್ನೆಟಿಕ್ ವಸ್ತು, ಇನ್ನೊಂದು ಪ್ಯಾರಾಮ್ಯಾಗ್ನೆಟಿಕ್ ವಸ್ತು. ಇದು ಕಾಂತಕ್ಷೇತ್ರದಲ್ಲಿ ಇರಿಸಿದಾಗ ಕಾಂತಕ್ಷೇತ್ರದ ದಿಕ್ಕಿನಲ್ಲಿಯೇ, ಆಗ ನಾನು ಹೇಳಿದ್ದು ವಿರುದ್ಧ ದಿಕ್ಕಿನಲ್ಲಿ, ಇದು ಕಾಂತಕ್ಷೇತ್ರ ದಿಕ್ಕಿನಲ್ಲಿಯೇ ಅತಿ ದುರ್ಬಲವಾದಂತಹ ಕಾಂತೀಯತೆಯನ್ನು ಪಡ್ಕೊಳ್ತದೆ. ಇದು ಕಾಂತೀಯತೆ ಇದೆ ಹೇಳುವಷ್ಟು ಬರುವುದಿಲ್ಲ, ಬಟ್ ಅತಿ ಅಲ್ಪ ಪ್ರಮಾಣದಲ್ಲಿ ಅದು ತೋರಿಸ್ತದೆ. ಪ್ಯಾರಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್ ಆರ್ ಸಚ್ ಸಬ್ಸ್ಟೆನ್ಸಸ್ ವಿಚ್ ವೆನ್ ಪ್ಲೇಸ್ಡ್ ಇನ್ ಎ ಮ್ಯಾಗ್ನೆಟಿಕ್ ಫೀಲ್ಡ್ acquire a feeble magnetism in the direction of the magnetic field. Okay, ಅಲ್ಯೂಮಿನಿಯಂ, ಪ್ಲಾಟಿನಮ್, ಮ್ಯಾಂಗನೀಸ್, ಸೋಡಿಯಮು, ಆಕ್ಸಿಜನ್ ಎಲ್ಲ ಎಕ್ಸಾಂಪಲ್ಸ್ ಇದಕ್ಕೆ. ಅಂದರೆ ಇದು ಮ್ಯಾಗ್ನೆಟಿಕ್ ವಸ್ತುವಿನಲ್ಲಿ ಅಣುಗಳ ರಚನೆ ಅದೆಲ್ಲ ನಿಮಗೆ ಗೊತ್ತಿದೆ ಅಲ್ವಾ. ಇಲ್ಲಿ ಪ್ಯಾರಾಮ್ಯಾಗ್ನೆಟಿಕ್ಕಿನಲ್ಲಿ ತುಂಬ ಕಡಿಮೆ, ಅಂದರೆ ಅಡ್ಡದಿಡ್ಡಿ ಇದ್ದಂತಹ ಅಣುಗಳು ಕೆಲವೊಂದಷ್ಟು ನಿರ್ದಿಷ್ಟ ದಿಕ್ಕುಗಳಿಗೆ, ಅಲ್ಲಿ ಬ್ಲೂ ಕಲರಲ್ಲಿ ನಾನು ತೋರಿಸಿದ್ದೇನೆ ನೋಡಿ, ಕೆಲವೊಂದಷ್ಟು ನಿರ್ದಿಷ್ಟ ದಿಕ್ಕಿಗೆ ತೋರಿಸ್ತದೆ, ಉಳಿದವೆಲ್ಲ ಅಡ್ಡದಿಡ್ಡಿ ಇರ್ತವೆ. ಮೊದಲಿನ ಹಾಗೆ ಮೊದಲಿನ ರೀತಿಯಲ್ಲಿ ಅಷ್ಟು ಅಡ್ಡದಿಡ್ಡಿ ಇರುವುದಿಲ್ಲ, ಕೆಲವೊಂದಷ್ಟು ಅದರ ದಿಕ್ಕಿಗೆ ಇರ್ತದೆ, ಉಳಿದದೆಲ್ಲ ಬೇರೆ ಕಡೆಗೆ. ಓಕೆ, ಫೆರೋಮ್ಯಾಗ್ನೆಟಿಕ್ಕಿನಲ್ಲಿ ಕಾಂತಕ್ಷೇತ್ರದ ದಿಕ್ಕಿನಲ್ಲಿ ಇದು ಬಲವಾದ ಕಾಂತೀಯತೆಯನ್ನು ಪಡ್ಕೊಳ್ತದೆ. ಫೆರೋಮ್ಯಾಗ್ನೆಟಿಕ್ ಪದಾರ್ಥಗಳ ಪರಮಾಣುಗಳು ಶಾಶ್ವತ ದ್ವಿಧ್ರುವಿ ಕ್ಷಣಗಳನ್ನು ಹೊಂದಿರ್ತವೆ. ಅಂದರೆ ಅವು ತುಂಬ ಚಿಕ್ಕ ಅಯಸ್ಕಾಂತದಂತೆ ವರ್ತಿಸ್ತವೆ ಅಂತ ಹೇಳ್ತದೆ. ಅಂದರೆ ಇದರಲ್ಲಿರುವಂತಹ ಪ್ರತಿಯೊಂದು ಅಣು ಅಥವಾ ಪರಮಾಣು ಏನಿದೆ ಇದು ಅತಿ ಪುಟ್ಟ ಕಾಂತಗಳ ಹಾಗೆ, ಅಣುಕಾಂತಗಳ ಹಾಗೆ ವರ್ತಿಸ್ತದೆ. ಯಾವುದಲ್ಲಿ ಫೆರೋಮ್ಯಾಗ್ನೆಟಿಕ್ ವಸ್ತುವಿನಲ್ಲಿ, ಯಾವಾಗ ಇದು ಕಾಂತಕ್ಷೇತ್ರದಲ್ಲಿ ಇರಿಸಿದಾಗ. ಓಕೆ, ಅಂದರೆ ಎಲ್ಲ ಪರಮಾಣುಗಳು ಏನಾಗಿರ್ತವೆ ಅಲ್ಲಿ, ಈ ಕಬ್ಬಿಣ ಉದಾಹರಣೆಗೆ ಇಟ್ಟರೆ ಕಬ್ಬಿಣದ ಎಲ್ಲ ಪರಮಾಣುಗಳು ಕೂಡ ಅಯಸ್ಕಾಂತ ಗುಣವನ್ನದು ಹೊಂದುತ್ತದೆ ಅಂತ ಅರ್ಥ. ಉದಾಹರಣೆಗೆ ಕಬ್ಬಿಣ, ಕೋಬಾಲ್ಟ್, ನಿಕ್ಕೆಲ್ ಇವುಗಳು. ಫೆರೋಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್ ಆರ್ ದೋಸ್ ಸಬ್ಸ್ಟೆನ್ಸಸ್ ವಿಚ್ ವೆನ್ ಪ್ಲೇಸ್ಡ್ ಇನ್ ಎ ಮ್ಯಾಗ್ನೆಟಿಕ್ ಫೀಲ್ಡ್ ಆರ್ ಸ್ಟ್ರಾಂಗ್ಲಿ ಮ್ಯಾಗ್ನೆಟೈಸ್ಡ್ ಇನ್ ದ ಡೈರೆಕ್ಷನ್ ಆಫ್ ಫೀಲ್ಡ್. ಐರನ್, ಕೋಬಾಲ್ಟ್, ನಿಕ್ಕೆಲ್ ಎಲ್ಲ ಇವಾಗ ಎಕ್ಸಾಂಪಲ್. ಅಂದರೆ ಎಲ್ಲವೂ ಕೂಡ ಇಲ್ಲಿ ಬಾಣದ ಗುರುತು ನೋಡಿ, ಅದೆಲ್ಲ ಪರಮಾಣುಗಳನ್ನು ಸೂಚಿಸುವಂಥದ್ದು ಎಲ್ಲ ಒಂದೇ ದಿಕ್ಕಿನ ಕಡೆಗೆ, ಅಂದರೆ ಕಾಂತಕ್ಷೇತ್ರದ ದಿಕ್ಕಿಗೆ ಆಕರ್ಷಿಸಲ್ಪಡ್ತದೆ. ಕಾಂತೀಯ ವರ್ತನೆಯ ಪ್ರಕಾರಗಳು ಯಾವುವು? ವಾಟ್ ಆರ್ ದ ಟೈಪ್ಸ್ ಆಫ್ ಮ್ಯಾಗ್ನೆಟಿಕ್ ಬಿಹೇವಿಯರ್ ಅಂತ ಕೇಳಬಹುದು. ಬಿಹೇವಿಯರ್ ಹೇಳಿದ್ದು ಇದನ್ನೇ, ಯಾವುದು ಪ್ಯಾರಾಮ್ಯಾಗ್ನೆಟಿಕ್, ಇದನ್ನು ಪ್ಯಾರಾಮ್ಯಾಗ್ನೆಟಿಸಮ್. ಓಕೆ, ಪ್ಯಾರಾಮ್ಯಾಗ್ನೆಟಿಸಮ್, ಡಯಾಮ್ಯಾಗ್ನೆಟಿಸಮು, ಫೆರೋಮ್ಯಾಗ್ನೆಟಿಸಮು, ಫೆರಿಮ್ಯಾಗ್ನೆಟಿಸಮ್ ಇದೆ, ಅದನ್ನು ಹೇಳ್ತೇನೆ ನಾನು. ಆಂಟಿ ಫೆರೋಮ್ಯಾಗ್ನೆಟಿಸಮ್, ಇವುಗಳನ್ನು ಕೂಡ ನಾನು ನನ್ನ ಹಿಂದಿನ ವಿಡಿಯೋದಲ್ಲಿ ವಿವರಣೆ ಕೊಟ್ಟಿದ್ದೇನೆ. ಏನಿದೆಲ್ಲ ನೋಡುವ ಒಂದೊಂದಾಗಿ. ಫೆರಿಮ್ಯಾಗ್ನೆಟಿಕ್ ವಸ್ತುಗಳು ಯಾವುವು ಅಂದರೆ ಇದು ಇಲ್ಲಿ ಸ್ವಭಾವವನ್ನು ಹೇಳೋದು. ಫೆರಿಮ್ಯಾಗ್ನೆಟಿಕ್ ವಸ್ತುಗಳು ಶಾಶ್ವತ ಕಾಂತಗಳು, ಆದ್ದರಿಂದ ಪರಮಾಣುಗಳ ದ್ವಿಧ್ರುವೀಯ ಕಾಂತೀಯತೆಯು ಕಾಂತಕ್ಷೇತ್ರದಲ್ಲಿ ಯಾವುದೇ ವಿಚಲನೆ ಹೊಂದುವುದಿಲ್ಲ ಮತ್ತು ಕಾಂತೀಯತೆ ಮೊದಲಿನ ಹಾಗೇ ಇರ್ತದೆ. ಫೆರಿಮ್ಯಾಗ್ನೆಟಿಕ್, ಆಗ ನಾನು ಫೆರಿಮ್ಯಾಗ್ನೆಟಿಕ್ ಹೇಳಲಿಲ್ಲಲ್ಲ, ಅದನ್ನು ಹೇಳ್ತಾ ಇರೋದು ಈಗ. ಫೆರಿಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್ ಆರ್ ಪರ್ಮನೆಂಟ್ ಮ್ಯಾಗ್ನೆಟ್ಸ್. ಅದು ಪರ್ಮನೆಂಟ್ ಮ್ಯಾಗ್ನೆಟ್, ಪ್ರಬಲವಾದಂತಹ ಪರ್ಮನೆಂಟ್ ಮ್ಯಾಗ್ನೆಟ್ಗಳಾಗಿರ್ತದೆ. ಅಥವಾ ದುರ್ಬಲವಾದದ್ದಾದರೂ, ಉದಾಹರಣೆಗೆ ಮ್ಯಾಗ್ನೆಟೈಟ್ ಅನ್ನು ತೆಕ್ಕೊಂಡಾಗ ಅದು ಕೂಡ ಯಾವುದೇ ರೀತಿಯ ವಿಚಲನೆ ಅನ್ನೋದು ಹೊಂದುವುದಿಲ್ಲ. ಅದು ದುರ್ಬಲ ಅಲ್ವಾ, ಯಾವುದು ಮ್ಯಾಗ್ನೆಟೈಟ್ ದುರ್ಬಲವೇ, ಆದರೆ ಅದು
ಯಾವುದೇ ರೀತಿಯ ವಿಚಲನೆಯನ್ನು ಆ ಕಡೆ ಈ ಕಡೆ ಪರಮಾಣುಗಳು ಚಲನೆ ಆಗುವುದಿಲ್ಲ. ದೇರ್ಫೋರ್ ದ ಡೈಪೋಲ್ ಮ್ಯಾಗ್ನೆಟಿಸಮ್ ಆಫ್ ಆಟಮ್ಸ್ ಹ್ಯಾಸ್ ನೋ ಡಿಫ್ಲೆಕ್ಷನ್ ಇನ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಯಾವುದರಲ್ಲಿ? ಫೆರಿ ಮ್ಯಾಗ್ನೆಟಿಸಮ್ ಅಲ್ಲಿ. ಫೀಲ್ಡ್ ದ ಮ್ಯಾಗ್ನೆಟಿಸಮ್ ಇಸ್ ದ ಸೇಮ್ ಆಸ್ ಬಿಫೋರ್. ಇವು ಹೆಚ್ಚಿನ ಪ್ರತಿರೋಧಕತೆ ಮತ್ತು ಅನಿಸೋಟ್ರೋಪಿಕ್ ಲಕ್ಷಣಗಳನ್ನು ರೂಪಿಸ್ತವೆ. ಅನೈಸೋಟ್ರೋಪಿಕ್ ಅಂದರೆ ಏನು ಅಂತ ಹೇಳ್ತೇನೆ. ಹೈ ರೆಸಿಸ್ಟಿವಿಟಿ ಇರ್ತದೆ ಇವಕ್ಕೆ, ಮತ್ತು ಅನೈಸೋಟ್ರೋಪಿಕ್ ಪ್ರಾಪರ್ಟಿ ಕ್ಯಾರೆಕ್ಟರೈಸ್ಡ್ ಫೆರಿ ಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್. ಓಕೆ, ಫೆರಿ ಮ್ಯಾಗ್ನೆಟಿಕ್ ವಸ್ತುಗಳಿಗೆ ಸಾಮಾನ್ಯ ನೀವು ನೆನಪಿಟ್ಕೊಳ್ಳಲಿಕ್ಕೆ ಬೇಕಾದಂತಹ ಒಂದು ಎಕ್ಸಾಂಪಲ್ ಹೇಳ್ತೇನೆ. ಮ್ಯಾಗ್ನೆಟೈಟ್ Fe3O4 ಬೆಸ್ಟ್ ಎಕ್ಸಾಂಪಲ್. ಅದು ಮ್ಯಾಗ್ನೆಟೈಟ್. ಇದು ಸ್ಟ್ರಾಂಗ್ ಇರುವುದಿಲ್ಲ, ಆದರೆ ಇದು ಯಾವುದೇ ರೀತಿಯಲ್ಲಿ ಇದು ವಿಚಲನೆಯನ್ನು ತೋರಿಸುವುದಿಲ್ಲ. ಆ ಮಟ್ಟಿಗೆ ಅದು ಸ್ಟ್ರಾಂಗ್. ಓಕೆ, ವಿಚಲನೆಯನ್ನು ತೋರಿಸದೇ ಇರುವ ಕಾರಣ. ಅನಿಸೋಟ್ರೋಪಿಕ್ ಗುಣಲಕ್ಷಣ ಅಂತ ಹೇಳಿದ್ನಲ್ಲ, ಇದೆಂಥದ್ದು? ಅನಿಸೋಟ್ರೋಪಿಕ್ ಇದು ಗಡಸುತನವನ್ನು ಹೊಂದಿರಬಹುದು. ಈ ಮೆಟೀರಿಯಲ್ಗಳು ಸೀಳುವಿಕೆ ಆಗ್ಬೋದು, ಬೇಗ ಸ್ಥಿತಿಸ್ಥಾಪಕತ್ವ ಹೊಂದಬಹುದು, ವಿಸ್ತರಣೆ ಗುಣಲಕ್ಷಣಗಳು ಎಕ್ಸ್ಪಾನ್ಷನ್ ಆಗೋದಿರ್ಬೋದು, ವಿದ್ಯುತ್ ಮತ್ತು ಉಷ್ಣವಾಹಕತೆಯನ್ನು ಹೊಂದಿರ್ತದೆ, ವಿದ್ಯುತ್ ಧ್ರುವೀಕರಣ ಆಗ್ತದೆ, ಕಾಂತೀಯತೆ ಇರ್ತದೆ, ಇತ್ಯಾದಿ ಎಲ್ಲ ಲಕ್ಷಣಗಳನ್ನು ಈ ವಸ್ತುಗಳು ತೋರಿಸ್ತವೆ. ಯಾವುದು? ಫೆರಿ ಮ್ಯಾಗ್ನೆಟಿಕ್ ವಸ್ತುಗಳು. They show the properties such as hardness, creativity, elasticity, expansion property, electric thermal conductivity, electric polarizability, magnetization. ಇವುಗಳೆಲ್ಲ ಕಂಡುಕೊಳ್ತವೆ ಇದರಲ್ಲಿ. ಇನ್ನು ಒಂದೊಂದಾಗಿ ನಾವು ಅದರ ಒಳಗೆ ಹೋಗ್ತಾ ಇರುವ ಮ್ಯಾಗ್ನೆಟಿಕ್ ಡೊಮೇನ್ ಸಿದ್ಧಾಂತ. ವಾಟ್ ಈಸ್ ದ ಮ್ಯಾಗ್ನೆಟಿಕ್ ಡೊಮೇನ್ ಥಿಯರಿ? ಎಲ್ಲವೂ ಇಂಪಾರ್ಟೆಂಟ್ ಅಂತ ಹೇಳಿದೆ ನಾನು. ಡೊಮೈನ್ ಸಿದ್ಧಾಂತ ಅಂದರೆ ಅಯಸ್ಕಾಂತದ ಒಳಗೆ ಸಣ್ಣ ಸಣ್ಣ ಪ್ರದೇಶಗಳಿದೆ, ಅದರಲ್ಲಿನ ಎಲ್ಲ ಪರಮಾಣುಗಳ ಕಾಂತೀಯತೆಯ ದಿಕ್ಕು ಒಂದೇ ದಿಕ್ಕಿನಲ್ಲಿರ್ತದೆ. ಈ ಪ್ರದೇಶಗಳನ್ನು ಡೊಮೇನ್ಗಳು ಅಂತ ಕರೆಯಲಾಗ್ತದೆ. ಅಂದರೆ ಕಾಂತೀಯ ದಿಕ್ಕಿನ ಜೋಡಣೆ ಡೊಮೇನ್ಗಳಲ್ಲಿ ಒಂದೇ ಆಗಿರ್ತದೆ. The domain theory states that inside a magnet there are small regions in which the magnetic direction of all the atoms are aligned in the same direction. ಇದು ಕೇಳಬಹುದಾದಂಥ ಕ್ವಶನ್ ಅಂತ ಹೇಳಿದೆ ನಾನು. These regions are known as domains. Within a domain, the alignment of the magnetic direction is the same. Explain magnetic domain ಅಂತ ಕೇಳ್ಬೋದು, ಅಥವಾ explain magnetic domain theory ಅಂತ ಕೇಳ್ಬೋದು. ಆಗ ಇಷ್ಟು ಬರೆದ್ರೆ ಸಾಕು, 2 ಮಾರ್ಕ್ಸಿಗೆ ಕೇಳ್ಬೋದು. ಅಂದರೆ ಇಲ್ಲಿ ನೋಡಿ, ಇಲ್ಲಿ ಮ್ಯಾಗ್ನೆಟೈಸೇಷನ್ ಆದಾಗ ಈ ಮ್ಯಾಗ್ನೆಟಿಕ್ ಈ ಸಣ್ಣ ಸಣ್ಣ ಕಣಗಳಿದೆಯಲ್ಲ, ಅವು ಹೇಗೆ ನಿಲ್ತವೆ ಅನ್ನೋದನ್ನು ತೋರಿಸಿದ್ದಿದ್ದು. ನೆಕ್ಸ್ಟ್, ಪ್ರತಿ ಡೊಮೇನಿನ ಒಳಗೆ ಮ್ಯಾಗ್ನೆಟೈಸೇಷನ್ ಏಕರೂಪದ ದಿಕ್ಕಿನಲ್ಲಿರ್ತದೆ ಮತ್ತು ಒಂದೇ ರೀತಿ ಇರ್ತದೆ. ಆದರೆ ವಿಭಿನ್ನ ಡೊಮೇನ್ಗಳ ಮ್ಯಾಗ್ನೆಟೈಸೇಷನ್ ವಿಭಿನ್ನ ದಿಕ್ಕುಗಳಲ್ಲಿ ಸೂಚಿಸಬಹುದು. ಮ್ಯಾಗ್ನೆಟಿಕ್ ಡೊಮೇನ್ಗಳ ರಚನೆ, ಇಲ್ಲಿ ಡೊಮೇನ್ ಹೇಳೋದು ಅದರ ಅತಿ ಸಣ್ಣ ಘಟಕವನ್ನು, ಆಯಿತಾ, ಪ್ಲಸ್ ಅದರ ಸುತ್ತಲಿನ ಭಾಗ, ಅಂದರೆ ಕಾಂತಕ್ಷೇತ್ರಕ್ಕೆ ಪ್ರತಿಯೊಂದು ಅಣುಗಳು ಕಾಂತಕ್ಷೇತ್ರವನ್ನು ಹೊಂದಿರ್ತದೆ ಮತ್ತು ಕಾಂತದ ಎಲ್ಲ ಲಕ್ಷಣಗಳನ್ನು ಹೊಂದಿರ್ತದಲ್ಲ, ಆ ಪುಟ್ಟ ಘಟಕವನ್ನು ಹೇಳೋದಿಲ್ಲ, ಆಯಿತಾ. ಮ್ಯಾಗ್ನೆಟಿಕ್ ಡೊಮೇನ್ ರಚನೆಯು ಕಬ್ಬಿಣ, ನಿಕೆಲ್, ಕೋಬಾಲ್ಟ್ ಮತ್ತು ಅವುಗಳ ಮಿಶ್ರಲೋಹದಂತಹ ಫೆರೋಮ್ಯಾಗ್ನೆಟಿಕ್ ವಸ್ತುಗಳ ಕಾಂತೀಯ ವರ್ತನೆಗೆ ಮತ್ತು ಫೆರೈಟಿನಂತಹ ಫೆರಿ ಮ್ಯಾಗ್ನೆಟಿಕ್ ವಸ್ತುಗಳ ರಚನೆಗೆ ಕಾರಣ ಆಗಿದೆ. ಓಕೆ, ಇದು ಶಾಶ್ವತ ಅಯಸ್ಕಾಂತಗಳ ರಚನೆ ಮತ್ತು ಕಾಂತಕ್ಷೇತ್ರಕ್ಕೆ ಫೆರೋಮ್ಯಾಗ್ನೆಟಿಕ್ ವಸ್ತುಗಳ ಆಕರ್ಷಣೆಯನ್ನು ಹೊಂದಿದೆ. ಅಂದರೆ ಮ್ಯಾಗ್ನೆಟೈಸೇಷನ್ ವಿದಿನ್ ಈಚ್ ಡೊಮೇನ್ ಪಾಯಿಂಟ್ಸ್ ಇನ್ ಎ ಯೂನಿಫಾರ್ಮ್ ಡೈರೆಕ್ಷನ್, but the magnetization of different domains may point in different directions. Magnetic domain structure is responsible for the magnetic behavior of ferromagnetic materials like iron, cobalt, nickel, etc. This includes the formation of permanent magnets and the attraction of ferromagnetic materials to a magnetic field. ಇಲ್ಲಿ ಒಂದೊಂದು ಡೊಮೇನ್ಗಳು ಹೇಗೆ ಫಾರ್ಮ್ ಆಗ್ತದೆ, ಅಂದರೆ ಒಂದು ಡೊಮೇನ್ ಒಟ್ಟಿಗೆ ಇನ್ನೊಂದು ಡೊಮೇನ್ ಹೇಗೆ ಜೋಡಣೆ ಆಗುತ್ತದೆ ಅಂತ ನೋಡಿ. ಇಲ್ಲಿ ಅವುಗಳ ಡೊಮೇನ್ ಗೋಡೆಗಳು, ಇದನ್ನೊಂದು ಸ್ವಲ್ಪ ನೋಡಿಕೊಳ್ಳಿ, ಆಗ ಅದು ಕ್ಲಿಯರ್ ಆಗ್ತದೆ. ಮೈಕ್ರೋಮ್ಯಾಗ್ನೆಟಿಕ್ಸ್ ಅಥವಾ ಅವುಗಳ 2 ವಿಷಯಗಳನ್ನು ನಾವು ನೋಡುವ. ಇಲ್ಲಿ ಏನಿದು ಅಂತ, ಮ್ಯಾಗ್ನೆಟಿಕ್ ಡೊಮೇನ್ಗಳನ್ನು ಬೇರ್ಪಡಿಸುವಂತಹ ಪ್ರದೇಶಗಳನ್ನು, ಅಂದರೆ ಒಂದು ಮ್ಯಾಗ್ನೆಟಿಕ್ ಡೊಮೇನ್ ಇನ್ನೊಂದು ಮ್ಯಾಗ್ನೆಟಿಕ್ ಡೊಮೇನ್ ಹತ್ರ ಜೋಡಣೆ ಆಗಬೇಕಲ್ಲ, ಈ 2ರ ಮಧ್ಯದಲ್ಲಿರುವಂತಹ ಪ್ರದೇಶವನ್ನು ಡೊಮೇನ್ ಗೋಡೆ ಅಂತ ಕರೀತಾರೆ, ಅಥವಾ ಡೊಮೇನ್ ವಾಲ್ ಅಂತ ಕರೀತಾರೆ. ಅಲ್ಲಿ ಮ್ಯಾಗ್ನೆಟೈಸೇಷನ್ ಒಂದು ಡೊಮೇನ್ನ ದಿಕ್ಕಿನಿಂದ ಇನ್ನೊಂದು
ಡೊಮೇನ್ ದಿಕ್ಕಿಗೆ ಅದು ಸುಸಂಬದ್ಧವಾಗಿ ತಿರುಗ್ತದೆ. ಅಂದರೆ ಅದು ಟರ್ನ್ ಆಗಿ ಒಂದಕ್ಕೊಂದು ಜೋಡಣೆ ಆಗಬೇಕಿದ್ರೆ, ಅಂದರೆ ಒಂದೊಂದು ಮ್ಯಾಗ್ನೆಟ್ ಕೂಡ ಉತ್ತರ ಧ್ರುವ ದಕ್ಷಿಣ ಧ್ರುವವನ್ನು ಹೊಂದಿರ್ತದೆ ಅಂತ ಹೇಳಿದಲ್ಲ, ಆ ಎಲ್ಲ ಗುಣಗಳು ಇದರಲ್ಲಿಯೂ ಇರ್ತದೆ ಅಂತ ಹೇಳಿದೆ. ಅದು ಇನ್ನೊಂದರ ಹತ್ತಿರ ಬರುವಾಗ ಉತ್ತರಕ್ಕೆ ಉತ್ತರ ಭಾಗ ಇರಲಿಕ್ಕೆ ಸಾಧ್ಯ ಇಲ್ಲಲ್ಲ, ಅದು ಸರಿಯಾಗಿ ಸೆಟ್ ಆಗಬೇಕು, ಉತ್ತರ ದಕ್ಷಿಣವಾಗಿ ಅದಕ್ಕೆ ಸೆಟ್ ಆಗಬೇಕು, ಅದನ್ನು ಹೇಳ್ತಾ ಇರುವುದಿಲ್ಲ. ಓಕೆ, ಅದಕ್ಕೆ ಅದು ತಿರುಗಲಿಕ್ಕೆ ಅದಕ್ಕೆ ಅವಕಾಶ ಇದೆ. ಎಲ್ಲಿ? ಈ ಡೊಮೇನ್ ಗೋಡೆಗಳಿರುವ ಭಾಗದಲ್ಲಿ ಅಂತ. The regions separating magnetic domains are called domain walls, where the magnetization rotates coherently from the direction in one domain to that in the next domain. The study of magnetic domains is called micromagnetics. ಮೈಕ್ರೋಮ್ಯಾಗ್ನೆಟಿಕ್ಸ್ ಅಂದರೆ ಏನು? ಹಾಗಾದರೆ ಮ್ಯಾಗ್ನೆಟಿಕ್ಗಳ ಡೊಮೇನ್ಗಳ ಅಧ್ಯಯನವನ್ನು ಮಾಡುವಂತಹ ಒಂದು ಭೌತಶಾಸ್ತ್ರದ ವಿಭಾಗ. ಎಲ್ಲದಕ್ಕೂ ವಿಭಾಗಗಳಾಗಿ ಸ್ಟಡೀಸ್ ಇದೆ ಅಲ್ವಾ. ಈ ಕ್ಯೂರಿ ತಾಪಮಾನ ಅಂತ ಒಂದು ನಿರ್ದಿಷ್ಟ ತಾಪಮಾನದಕ್ಕಿಂತ ಕೆಳಗಡೆಗೆ ತಂಪಾಗಿಸಿದಾಗ ಫೆರೋಮ್ಯಾಗ್ನೆಟಿಕ್ ವಸ್ತುವಿನ ಕಾಂತೀಕರಣ ಸ್ವಯಂ ಪ್ರೇರಿತವಾಗಿ ಮ್ಯಾಗ್ನೆಟಿಕ್ ಡೊಮೇನ್ಗಳೆಂದು ಕರೆಯಲ್ಪಡುವ ಅನೇಕ ಸಣ್ಣ ಪ್ರದೇಶಗಳಾಗಿ ವಿಭಜಿಸ್ತದೆ ಮತ್ತು ಅದರ ಮ್ಯಾಗ್ನೆಟಿಸಮ್ ಕಡಿಮೆ ಆಗ್ತದೆ. ಯಾವಾಗ ಕ್ಯೂರಿ ತಾಪಮಾನಕ್ಕಿಂತ ಕಡಿಮೆ ತಾಪಮಾನಕ್ಕೆ ಯಾವುದೇ ಮ್ಯಾಗ್ನೆಟ್ಗಳನ್ನು ತಂಪುಗೊಳಿಸಿದಾಗ ಏನಾಗುತ್ತದೆ ಅಂತ ಕೇಳ್ಬೋದು. ಡೊಮೇನ್ಗಳ ಮ್ಯಾಗ್ನೆಟಿಕ್ ಶಕ್ತಿಯೇ ಕಡಿಮೆ ಆಗ್ತದೆ ಅಂತ ಉತ್ತರ ನಿಮ್ಮದು. ವೆನ್ ಕೂಲ್ಡ್ ಬಿಲೋ ಎ ಟೆಂಪರೇಚರ್ ಕಾಲ್ಡ್ ದ ಕ್ಯೂರಿ ಟೆಂಪರೇಚರ್, the magnetization of a piece of ferromagnetic material spontaneously divides into many small regions called magnetic domains, ಮತ್ತು they lose their or minimum their attraction power. ಡೊಮೇನ್ಗಳು ಅಥವಾ ಅಣುಕಾಂತಗಳು ಅಂತ ಶಬ್ದ ಬಂತು ನೋಡಿ. ಆ ಪುಟ್ಟದನ್ನು ಏನಂತ ಕರೆಯೋದು? ಅಣುಕಾಂತಗಳು, ಅಥವಾ ಈ ಒಂದೊಂದು ಪುಟ್ಟ ಡೊಮೇನ್ ಆಟಮ್ ಅಂತ ಕರಿಬಹುದು. ಇದರಲ್ಲಿ ಈ ಕಾಂತೀಯ ಕ್ಷೇತ್ರದಲ್ಲಿ ಫೆರೋಮ್ಯಾಗ್ನೆಟಿಕ್ ವಸ್ತುವನ್ನು ಇರಿಸಿದಾಗ ಡೊಮೇನ್ಗಳ ಗಡಿಗಳ ಸ್ಥಳಾಂತರ, ಆಗ ನಾನು ಹೇಳಿದ್ನಲ್ಲ ಯಾಕೆ ಹಾಗಾಗುವುದು ಅಂತ, ಅದನ್ನು ಇಲ್ಲಿ ಹೇಳೋದು. ಡೊಮೇನ್ಗಳ ತಿರುಗುವಿಕೆಯಿಂದ ಫೆರೋಮ್ಯಾಗ್ನೆಟಿಕ್ ವಸ್ತುವಿನ ಪರಮಾಣುಗಳು ಒಂದು ಶಾಶ್ವತ ದ್ವಿಧ್ರುವಿ ಕ್ಷಣ, ಅಂದರೆ ತುಂಬಾ ಚಿಕ್ಕ ಅಯಸ್ಕಾಂತದಂತೆ ಅಥವಾ ಅಣುಕಾಂತದಂತೆ ವರ್ತಿಸ್ತವೆ. ಆಗಲೇ ಹೇಳಿದೆ ನಾನು. ಆಟಮ್ಸ್ ಆಫ್ ಫೆರೋಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ ಹ್ಯಾವ್ ಎ ಪರ್ಮನೆಂಟ್ ಡೈಪೋಲ್ ಮೊಮೆಂಟ್. They behave like a very small magnet. The magnetism in ferromagnetic substances, when placed in a magnetic field, is developed due to this domain by ಕಾಂತೀಯ ಕ್ಷೇತ್ರದಲ್ಲಿ ಏನಾಗುವುದವು ಕಾಂತಕ್ಷೇತ್ರವನ್ನು ಪಡ್ಕೊಳ್ಳೋದಕ್ಕೆ ಕಾರಣ ದ ಡಿಸ್ಪ್ಲೇಸ್ಮೆಂಟ್ ಆಫ್ ಬೌಂಡ್ರೀಸ್ ಆಫ್ ದ ಡೊಮೇನ್ಸ್, ದ ರೊಟೇಷನ್ ಆಫ್ ದ ಡೊಮೇನ್ಸ್. ಅಂದರೆ ಒಂದು ಫೆರೋಮ್ಯಾಗ್ನೆಟಿಕ್ ವಸ್ತು ಇದೆ. ಆ ಫೆರೋಮ್ಯಾಗ್ನೆಟಿಕ್ ವಸ್ತುವಿನಲ್ಲಿ ಪ್ರತಿ ಪುಟ್ಟ ಕಣಗಳು ಕೂಡ ಒಂದು ನಿರ್ದಿಷ್ಟ ರೀತಿಯದ್ದೇ ಇರ್ತದೆ. ಉದಾಹರಣೆಗೆ ನೀವು ಕಬ್ಬಿಣದ್ದು ಮತ್ತು ಇನ್ನೊಂದು ಪಾದರಸದ್ದು ಅಂತ ಇಟ್ಕೊಳ್ಳಿ. ಪಾದರಸದಲ್ಲಿರುವಂತಹ ಅಣುಗಳ ಜೋಡಣೆ ಇದು ಮ್ಯಾಗ್ನೆಟಿಕ್ ಫೀಲ್ಡಿಗೆ ಅದನ್ನು ಇಟ್ಟಾಗ, ಅಥವಾ ಕಾಂತೀಯತೆಯ ವಸ್ತುವಿಗೆ ಅಥವಾ ಪ್ರಬಲ ಕಾಂತಕ್ಷೇತ್ರಕ್ಕೆ ಅದನ್ನು ಇಟ್ಟರೆ ಪಾದರಸದಲ್ಲಿ ಇಂತಹ ಯಾವ ಬದಲಾವಣೆಗಳಾಗುವುದಿಲ್ಲ. ಆದರೆ ಕಬ್ಬಿಣದಲ್ಲಿ ಹಾಗಲ್ಲ. ಈ ಪುಟ್ಟ ಅಣುಕಾಂತಗಳ ರಚನೆ ಆಗಲಿಕ್ಕೆ ಅವುಗಳು ತಯಾರಿದ್ದವಲ್ಲ, ಅದರಿಂದಾಗಿ ಏನಾಗ್ತದೆ, ನೀವು ಆ ವಸ್ತುವನ್ನು ಇರಿಸಿದಾಗ, ಕಬ್ಬಿಣವನ್ನು ನೀವು ಪ್ರಬಲ ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಇರಿಸಿದಾಗ ಅದರ ಡೊಮೇನ್ಗಳು, ಅದು ಹೇಳಿದ್ನಲ್ಲ, ಅವುಗಳ ಮಧ್ಯದಲ್ಲಿ ಗಡಿ ಪ್ರದೇಶ ಇರ್ತದೆ ಅಥವಾ ಒಂದು ಅವಕಾಶ ಇರ್ತದೆ, ಅದು ತಿರುಗಲಿಕ್ಕೆ ಎಲ್ಲದಕ್ಕೂ ಅದು ಅವಕಾಶ ಮಾಡಿಕೊಡ್ತದೆ. ಆದರೆ ಪಾದರಸದಲ್ಲಿ ಅದು ಅವಕಾಶಗಳು ಇಲ್ಲ ಅಂತ ಅರ್ಥ. ಓಕೆ, ಅಯಸ್ಕಾಂತಗಳನ್ನು ತಯಾರಿಸುವಂತಹ ವಿಧಾನಗಳು ಯಾವುದು? ಇದು ಕೂಡ ಬಹಳ ಸರಳವಾದದ್ದು. ಎಕ್ಸ್ಪ್ಲನೇಷನ್ ಕೊಟ್ಟು ನೀವು ಬರೀಬೇಕಾಗ್ತದೆ. ವಾಟ್ ಆರ್ ದ 3 ಮೆಥಡ್ಸ್ ಆಫ್ ಮೇಕಿಂಗ್ ಮ್ಯಾಗ್ನೆಟ್ಸ್? ಒಂದನೇದು ಒಂದು ಇಂಪಾರ್ಟೆಂಟ್ ಆಗಿ 3 ಏಕಸ್ಪರ್ಶ ವಿಧಾನ, ದ್ವಿಸ್ಪರ್ಶ ವಿಧಾನ ಮತ್ತು ವಿದ್ಯುತ್ ಪ್ರವಾಹ ಬಳಸುವಂಥದ್ದು ಅಥವಾ ವಿದ್ಯುತ್ ಕಾಂತಗಳ ತಯಾರಿಕೆ. ಸಿಂಗಲ್ ಟಚ್ ಮೆಥಡ್, ಡಬಲ್ ಟಚ್ ಮೆಥಡ್, ಯೂಸಿಂಗ್ ಇಲೆಕ್ಟ್ರಿಕ್ ಕರೆಂಟ್. ಇದು ಎಲ್ಲ ನಾನು ಮೊದಲು ಎಕ್ಸ್ಪ್ಲೇನ್ ಮಾಡಿದ್ದೆ. ಒಂದು ಏಕಸ್ಪರ್ಶ ವಿಧಾನ ಅಂದ್ರೇನು? ಒಂದು ಪ್ರಬಲ ದಂಡಕಾಂತವನ್ನು ತಗೊಳ್ಳಿ. ನೀವು ಯಾವ ಕಬ್ಬಿಣದ ತುಂಡನ್ನು, ಮೆದು ಕಬ್ಬಿಣ ತುಂಬ ಒಳ್ಳೆಯದು, ಅದನ್ನು ನೀವು ಈಗ ಮ್ಯಾಗ್ನೆಟ್ ಮಾಡಬೇಕು ಅಥವಾ ಅಯಸ್ಕಾಂತ ಮಾಡಬೇಕು.
ಇದು ಏಕಸ್ಪರ್ಶ ವಿಧಾನದಲ್ಲಿ ಏನು ಮಾಡಬೇಕು ಅಂದರೆ ಅದನ್ನು ನೇರವಾಗಿ ಇಟ್ಟುಕೊಳ್ಳಿ. ಅದರ ಉತ್ತರ ಧ್ರುವ ದಕ್ಷಿಣ ಧ್ರುವ ನಿಮಗೆ ಗೊತ್ತಿರ್ತದೆ. ನಿಮ್ಮ ಹತ್ರ ಇರುವಂತಹ ಈ ಒಂದು ಪೀಸು ಇದೆಯಲ್ಲ, ಕಬ್ಬಿಣದ ಪೀಸು, ಮೆದು ಕಬ್ಬಿಣದ ತುಂಡು, ಅದನ್ನು ಒಂದು ದಿಕ್ಕಿನಿಂದ ಹೀಗೆ ತರಬೇಕು, ಹೀಗೇ ತೆಕ್ಕೊಂಡು ಬರಬೇಕು. ಅದನ್ನು ಹೀಗೆ ಒರೆಸ್ಬಾರ್ದು, ಅರ್ಥ ಆಯ್ತಲ್ಲ. ಒಂದು ದಿಕ್ಕಿನಿಂದ ತಂದು ಈ ರೀತಿಯಲ್ಲಿ ತಿಕ್ಕುತ್ತಾ ಬಂದರೆ ನಿಮ್ಮ ಹತ್ರ ಇರುವಂತಹ, ಅಂದರೆ ಇದು ಪ್ರಬಲ ಕಾಂತ ಇದು ಇರಲಿ, ಕಬ್ಬಿಣದ ತುಂಡು ಇದು ಇರಲಿ, ನಿಮಗೆ ತಿಕ್ಕಲಿಕ್ಕೆ ಮಾಡಲಿಕ್ಕೆ ಈಸಿ. ಇಟ್ಟುಕೊಂಡು ಹೀಗೆ ತಿಕ್ಕಬೇಕು. ಹೀಗೆ ತಿಕ್ಕುವಾಗ ಇಲ್ಲಿ ನೀವು ಉತ್ತರ ಧ್ರುವ ದಕ್ಷಿಣ ಧ್ರುವ ಎರಡನ್ನು ನೀವಿಲ್ಲಿ ಈ ಅಯಸ್ಕಾಂತದಲ್ಲಿ ತುಂಬ ಹೊತ್ತು ತಿಕ್ಕಿದಾಗ ಈ ಅಯಸ್ಕಾಂತ ಅಂದರೆ ಈ ಪೀಸ್, ಕಬ್ಬಿಣದ ಪೀಸ್ ಅಯಸ್ಕಾಂತ ಆಗಿರ್ತದೆ. ಇದನ್ನು ನೀವು ಉತ್ತರ ದಕ್ಷಿಣವಾಗಿ ನೀವು ಸ್ವತಂತ್ರವಾಗಿ ನೇತಾಡಿಸಿದಾಗ ಅದು ಉತ್ತರ ದಕ್ಷಿಣವಾಗಿ ನಿಲ್ಲುವುದು ಕೂಡ ನೀವು ಕಾಣ್ತೀರಿ. ಅಥವಾ ನೀವು ಬ್ಲೇಡನ್ನೆಲ್ಲ ತುಂಬ ಈಸಿ, ಬ್ಲೇಡನ್ನು ಸರಿ ಮಾಡಿ ನೀವು ನೀರಿನಲ್ಲಿ ಅದನ್ನು ತೇಲಾಡಿಸಿದ ನಂತರ ನಿಮ್ಮ ಹತ್ರ ಇರುವಂತಹ ಇನ್ನೊಂದು ಪ್ರಬಲ ದಂಡಕಾಂತ ನಿಮ್ಮ ಕೈಯಲ್ಲಿ ಉಂಟಲ್ಲ, ಅದನ್ನು ನೀವು ತೆಕ್ಕೊಂಡು ಹೋಗಿ ಅದರ ಉತ್ತರ ಧ್ರುವ ದಕ್ಷಿಣ ಧ್ರುವ ಅದರ ಹತ್ರ ತೆಕ್ಕೊಂಡು ಹೋಗುವಾಗ ಅದು ಹೇಗೆ ರಿಪಲ್ಷನ್ ಅಟ್ರಾಕ್ಷನ್ ಆಗ್ತದೆ ಹೇಳುವಂಥದ್ದು, ಆಕರ್ಷಣೆ ವಿಕರ್ಷಣೆ ಹೇಗೆ ಆಗ್ತದೆ ಅನ್ನುವಂಥದ್ದು ಮಕ್ಕಳಿಗೆ ತುಂಬ ಇಂಟ್ರೆಸ್ಟ್ ಕೂಡ ಅದು. Single touch method is one of various ways of making a magnet material like soft iron into a magnet. In this method, one end of the magnet, say North Pole, is placed at one end. ಅದು ಎ ಭಾಗದಲ್ಲಿ ಅದು ಇದೆ ಅಂತ ಇಟ್ಕೊಳ್ಳಿ. The iron piece and then rubbed over the bar from one end to the other, then lifted and brought back to the first end. ಪ್ರತಿ ಸತಿ ಎತ್ತಿಯೇ ಮೇಲೆ ತರಬೇಕು ಅಂತ, ಹೀಗೆ ತಿಕ್ಲಿಕ್ಕಿಲ್ಲ, ಎತ್ತಿ ಮೇಲಿನಿಂದ ತಗೊಂಡು ಬರಬೇಕು. ಆಗ ಉಂಟಾಗುವಂಥದ್ದು ಏಕಸ್ಪರ್ಶ ವಿಧಾನದ ಮ್ಯಾಗ್ನೆಟ್. ದ್ವಿಸ್ಪರ್ಶ ವಿಧಾನ ಅಥವಾ ಇದನ್ನು ವಿಭಜಿತ ಸ್ಪರ್ಶ ವಿಧಾನ ಅಂತ ಕೂಡ ಕರೀತಾರೆ. ನಿಮಗೆ ಹಾಗೂ ಕೇಳ್ಬೋದು, ವಿಭಜಿತ ಸ್ಪರ್ಶ ವಿಧಾನದಿಂದ ಅಯಸ್ಕಾಂತ ತಯಾರಿಸುವಂತಹ ವಿಧಾನವನ್ನು ವಿವರಿಸಿ ಅಂತ ನಿಮ್ಮನ್ನು ಕನ್ಫ್ಯೂಸ್ ಮಾಡಲಿಕ್ಕೂ ಕೇಳ್ಬೋದು. ಡಬಲ್ ಟಚ್ ಮೆಥಡ್ ಅಥವಾ ಡಿವೈಡೆಡ್ ಟಚ್ ಮೆಥಡ್. ಇದು ಎರಡು ಮ್ಯಾಗ್ನೆಟನ್ನು ಬಳಸಿಕೊಳ್ಬೇಕು. ಅಡಿಯಲ್ಲಿ ಇನ್ನೊಂದು, ನೀವು ಯಾವುದನ್ನು ನೀವು ಅಯಸ್ಕಾಂತ ಮಾಡಬೇಕು ಅದನ್ನು ಇಡಬೇಕು. ಅದರ ಅಡಿಯಲ್ಲಿ ಎರಡು ಉತ್ತರ ಧ್ರುವ ದಕ್ಷಿಣ ಧ್ರುವ ಇರುವ ಹಾಗೆ ಎರಡು ಮ್ಯಾಗ್ನೆಟ್ಗಳನ್ನು ಇಡಬೇಕು. ಅಂದರೆ ರಾಡ್, ಅದರ ಅಡಿಯಲ್ಲಿ ಇಲ್ಲಿ ಒಂದು ದಕ್ಷಿಣ ಧ್ರುವದಿದ್ದರೆ ಇಲ್ಲಿ ಒಂದು ಉತ್ತರ ಧ್ರುವದಿಟ್ಕೊಳ್ಬೇಕು. ಮೇಲುಗಡೆಯಲ್ಲಿ ನೀವು ಎರಡು ಅಯಸ್ಕಾಂತದಿಂದ, ಆ ಎರಡು ಅಯಸ್ಕಾಂತದಲ್ಲಿ ಕೂಡ ಒಂದು ಎಸ್, ಎಲ್ಲಿ ಅಡಿಯಲ್ಲಿ ಎಸ್ ಇಟ್ಟದ್ದು ಮೇಲುಗಡೆ ಎನ್ನು ಬರುವ ಹಾಗೆ ನಿಮ್ಮ ರಾಡ್ ಆಗುವಂಥದ್ದು, ಮೇಲುಗಡೆಗೆ ಎಸ್ಸಿನಿಂದ ತಿಕ್ಕುವಂಥದ್ದು, ಇಲ್ಲಿ ಎನ್ನಿನಿಂದ ತಿಕ್ಕುವಂಥದ್ದು. ಈ ರೀತಿ ತಿಕ್ಕುದು. ಹೀಗೆ ತಿಕ್ಕಿದಾಗ ಚಿತ್ರ ನೋಡುವಾಗ ಗೊತ್ತಾಗ್ತದೆ ನಿಮಗೆ. ಎರಡು ಶಾಶ್ವತ ಅಯಸ್ಕಾಂತಗಳ ಮೇಲ್ಭಾಗದಲ್ಲಿ ಮ್ಯಾಗ್ನೆಟೈಸ್ ಮಾಡಬೇಕಾದ ತುಂಡನ್ನು ಇಡಬೇಕು. ಎರಡು ಬಲವಾದ ಶಾಶ್ವತ ಅಯಸ್ಕಾಂತಗಳನ್ನು ತೆಗೆದುಕೊಂಡು ಅವುಗಳ ವಿರುದ್ಧ ಧ್ರುವಗಳನ್ನು ತಂದು ರಾಡಿನ ಮಧ್ಯದಿಂದ ಸ್ಪರ್ಶಿಸಿ ಎರಡು ಅಯಸ್ಕಾಂತಗಳನ್ನು ರಾಡಿನ ಮೇಲೆ ನಿಧಾನವಾಗಿ ತಿಕ್ಕಬೇಕು. ತುಂಬ ಸತಿ ಮಾಡಿದಾಗ ಈ ಕಬ್ಬಿಣದ ತುಂಡು ನಿಮಗೆ ಬಾರ್ ಮ್ಯಾಗ್ನೆಟ್ ಆಗಿ ಸಿಗ್ತದೆ. Keep the bar which is to be magnetized on the top of two permanent magnets. Take another two strong permanent magnets and bring to the opposite poles and touch them in the middle of the rod and gently rub the two magnets on the rod, moving away from each other towards the end. ಇದಿಷ್ಟು ದ್ವಿಸ್ಪರ್ಶ ವಿಧಾನದಿಂದ ನೀವು ಮಾಡಬೇಕಾದಂತಹ ವಿಧಾನಗಳಿದು. ಇನ್ನೊಂದು ವಿದ್ಯುತ್ ಪ್ರವಾಹ ಬಳಸುವಂಥದ್ದು, ಯೂಸಿಂಗ್ ಇಲೆಕ್ಟ್ರಿಕ್ ಕರೆಂಟ್. ವಿದ್ಯುತ್ ಕಾಂತ ಒಂದು ರೀತಿ ಮ್ಯಾಗ್ನೆಟ್ ಅಲ್ವಾ. ಈ ಅಂದರೆ ಈ ವಿದ್ಯುತ್ ಹರಿಯುವಾಗ ಅದರ ಸುತ್ತ ಮ್ಯಾಗ್ನೆಟ್ ಪವರ್ ಉಂಟಾಗ್ತದೆ ಅಂತ ಗೊತ್ತಿದೆ ನಿಮಗೆ. ಅಂದರೆ ಕಾಂತಕ್ಷೇತ್ರ ವಿದ್ಯುತ್ ಪ್ರವಾಹದಿಂದ ಉತ್ಪತ್ತಿ ಆಗ್ತದೆ ಅನ್ನೋದು ಗೊತ್ತಿದೆ. ಇದನ್ನೇ ನಾವು ಇದರಲ್ಲಿ ಬಳಸುವಂಥದ್ದು. ಒಂದು ವಸ್ತುವನ್ನು ಇಡಿ, ಅದರ ಸುತ್ತ ನೀವು ತಾಮ್ರದ ತಂತಿಯನ್ನು ಸುತ್ತಿ ಅದರ ಎರಡು ತುದಿಗಳಿಗೆ ಬ್ಯಾಟ್ರಿಯನ್ನು ಸಿಕ್ಕಿಸಿ. ಇಲ್ಲಿ ವಿದ್ಯುತ್ ಹರಿತದೆ, ಯಾವುದಲ್ಲಿ ತಂತಿಯ ಸುರುಳಿಯಲ್ಲಿ ವಿದ್ಯುತ್ ಹರಿಯುತ್ತದೆ. ಈ ವಿದ್ಯುತ್ ಹರಿಯುವಾಗ ಈ ಮಧ್ಯದಲ್ಲಿ ಸೇರಿಸಿದಂತಹ ಕಬ್ಬಿಣದ ತುಂಡು ಅಥವಾ ಮೊಳೆಯನ್ನು ಸೇರಿಸಿ ನೀವು ಪ್ರಯೋಗ ತರಗತಿಯಲ್ಲಿ ಮಾಡ್ತೀರಿ. ಆ ಮೊಳೆಯ ಹತ್ರ ನೀವು ಕಬ್ಬಿಣದ ಪುಡಿಗಳನ್ನು, ಗುಂಡು ಸೂಜಿಗಳನ್ನು ತಂದ್ರೆ ಅದು ಅಟ್ರಾಕ್ಟ್ ಮಾಡ್ತದೆ. ನೀವೀಗ ವಿದ್ಯುತ್ ಹರಿಯುವುದು ಬಿಟ್ಟರೆ ಅದು ಪರ್ಮನೆಂಟ್, ಅದು ಶಾಶ್ವತ ಕಾಂತತ್ವವನ್ನು ಕಳ್ಕೊಳ್ತದೆ. ಅಂದರೆ ತಾತ್ಕಾಲಿಕ ಕಾಂತ ಇದು ತಾತ್ಕಾಲಿಕ ಕಾಂತ. ಆಗ ಎರಡು ವಿಧಾನ ಹೇಳಿದ್ನಲ್ಲ, ಏಕಸ್ಪರ್ಶ ಮತ್ತು ದ್ವಿಸ್ಪರ್ಶ ವಿಧಾನ, ಅದು ಪರ್ಮನೆಂಟ್ ಆಗುವಂಥದ್ದು. ಇದು ತಾತ್ಕಾಲಿಕವಾದಂತಹ ಕಾಂತ.
Okay, an electromagnet is a type of magnet in which the magnetic field is produced by an electric current. ಇಲ್ಲಿ electric current ಹರಿಯುವ ಕಾರಣ ಆ ತಂತಿ ಕಾಂತವನ್ನು ಉಂಟು ಮಾಡುವಂಥದ್ದು. Electromagnets usually consist of wire wound into a coil. A current through the wire creates a magnetic field which is concentrated in the pole, denoting the center of the coil. The magnetic field disappears when the current is turned off. The wire turns are often wound around a magnetic core made from a ferromagnetic or ferrimagnetic material such as iron. The magnetic core concentrates the magnetic flux and makes a more powerful magnet. ಇಲ್ಲಿಯೂ ಹಾಗೆ ಈ ತಂತಿಯ ಸುರುಳಿ ಇದೆಯಲ್ಲ, ಅದು ನೀವು ಜಾಸ್ತಿ ಮಾಡಿದಷ್ಟು ನಿಮಗೆ ಅದು ಹೆಚ್ಚು ವಿದ್ಯುತ್ತದಲ್ಲಿ ಹರಿಯುತ್ತದೆ, ಹಾಗಾಗಿ ನಿಮಗೆ ಅದು ಹೆಚ್ಚು ಪವರ್ಫುಲ್ ಆಗಿರುವಂತಹ ಕಾಂತ ಆಗ್ತದೆ. ಶಾಶ್ವತ ಅಯಸ್ಕಾಂತಕ್ಕಿಂತ ವಿದ್ಯುತ್ ಕಾಂತ ಹೆಚ್ಚು ಅನುಕೂಲ ಅಂತ ಹೇಳ್ತೇವೆ. ಯಾಕೆ ಅನುಕೂಲ ಇದು? ಅದು ವಿದ್ಯುತ್ ಹೋದಕೊಂಡು ನಮ್ಮ ಮನೆಯಲ್ಲಿ ಕರೆಗಂಟೆ ಎಲ್ಲ ಇದೆಯಲ್ಲ, ಕಾಲಿಂಗ್ ಬೆಲ್ ಎಲ್ಲ, ಇಲ್ಲಿ ಏನಾಗೋದು, ಅಲ್ಲಿ ವಿದ್ಯುತ್ ಕಾಂತ ಆಗಿ ಆ ಸೌಂಡ್ ಬರೋದು, ಬಿಟ್ಟ ತಕ್ಷಣ ಆ ಸೌಂಡ್ ನಿಂತಿತ್ತು. ಕಂಟಿನ್ಯೂಸ್ ಇದ್ದಿದ್ರೆ ಏನಾಗ್ತಿತ್ತು? ಕ್ಲಿಯರ್ ಆಯ್ತಾ? ಶಾಶ್ವತ ಅಯಸ್ಕಾಂತಕ್ಕಿಂತ ವಿದ್ಯುತ್ ಅಯಸ್ಕಾಂತದ ಮುಖ್ಯ ಪ್ರಯೋಜನ ಅಂದರೆ, ಒಂದನೇದಾಗಿ ವಿದ್ಯುತ್ ಪ್ರವಾಹದ ಪ್ರಮಾಣ ಬೇಕಾದಂತೆ ನಿಯಂತ್ರಿಸುವ ಮೂಲಕ ಕಾಂತಕ್ಷೇತ್ರವನ್ನು ನಾವು ಪ್ರಬಲವೂ ಮಾಡಬಹುದು, ಕಡಿಮೆನೂ ಮಾಡ್ಬೋದು. ವಿದ್ಯುತ್ ಹೇಗೆ ನೀವು ಹಾಕ್ತೀರಿ, ವಿದ್ಯುತ್ತಿನ ಪ್ರಮಾಣ ಎಷ್ಟಿದೆ ಅದಕ್ಕೆ ಸರಿಯಲ್ಲಿ ಪ್ರಬಲವಾದಂತಹ ಕಾಂತ ಉಂಟಾಗ್ತದೆ. ಅದೇ ರೀತಿಯಲ್ಲಿ ಸುರುಳಿಗಳು ಕೂಡ. ಓಕೆ, ವಿದ್ಯುತ್ ಕಾಂತದ ಕಾಂತೀಯ ಕ್ಷೇತ್ರವನ್ನು ನಿರ್ವಹಿಸಲು ವಿದ್ಯುತ್ ಕಾಂತಕ್ಕೆ ನಿರಂತರ ವಿದ್ಯುತ್ ಪ್ರವಾಹ ಬೇಕಾಗ್ತದೆ. ಅದನ್ನು ನೆನಪಿಟ್ಕೊಳ್ಳಿ. ಶಾಶ್ವತ ಕಾಂತದಲ್ಲಿ ನಿಮಗೆ ಯಾವುದೇ ಶಕ್ತಿಯ ಅವಶ್ಯಕತೆ ಇಲ್ಲ, ವಿದ್ಯುತ್ ಎಲ್ಲ ಬೇಕು ಅಂತ ಇಲ್ಲ ಅದನ್ನು ಇಟ್ಟುಕೊಳ್ಳಿಕ್ಕೆ. ಬಟ್ ಇಲ್ಲಿ ವಿದ್ಯುತ್ ಕಾಂತ ನಿಮಗೆ ಉಪಯೋಗ ಆಗಬೇಕು ಅಂತ ಇದ್ರೆ ಅದಕ್ಕೆ ವಿದ್ಯುತ್ ಪೂರೈಕೆ ಆಗ್ತಾನೆ ಇರಬೇಕು. ಹೆಚ್ಚು ಕಡಿಮೆ ಮಾಡಿದ್ರೆ ನಿಮಗೆ ಪ್ರಬಲವಾದದ್ದು ಸಿಗ್ತದೆ. ಹಾಗಾಗಿ ಇದು ಪ್ರಯೋಜನ ಆದದ್ದು ಹೌದು. ಪ್ರಯೋಜನ ಆಗಲಿಕ್ಕೆ ಕಾರಣ, ಒಂದನೇದಾಗಿ ಬೇಕಾದಾಗ ಅದು ಸ್ಟಾಪ್ ಆಗ್ತದೆ ಅಲ್ವಾ, ವಿದ್ಯುತ್ ತೆಗೆದ ತಕ್ಷಣ ಅದು ಸ್ಟಾಪ್ ಆಗ್ತದೆ, ಅದರ ವಿದ್ಯುತ್ ಕಾಂತತೆ ಹೋಗ್ತದೆ. ಇನ್ನೊಂದಂದರೆ ನೀವು ಇದನ್ನು ಎಷ್ಟು ಸ್ಟ್ರಾಂಗ್ ಬೇಕಿದ್ರೂ ಮಾಡ್ಬೋದು. ನೀವು ಶಾಶ್ವತ ಕಾಂತವನ್ನು ಅದಕ್ಕಿಂತ ಜಾಸ್ತಿ ಸ್ಟ್ರಾಂಗ್ ಅಂತೆಲ್ಲ ಮಾಡಲಿಕ್ಕೆ ಆಗೋದಿಲ್ಲಲ್ಲ, ಇದಾಗ್ತದೆ. ಹಾಗಾಗಿ ದ ಮೇನ್ ಅಡ್ವಾಂಟೇಜಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟ್ ಓವರ್ ಎ ಪರ್ಮನೆಂಟ್ ಮ್ಯಾಗ್ನೆಟ್ ಈಸ್ ದ್ಯಾಟ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಕ್ಯಾನ್ ಬಿ ಕ್ವಿಕ್ಲಿ ಚೇಂಜ್ಡ್ ಬೈ ಕಂಟ್ರೋಲಿಂಗ್ ದ ಅಮೌಂಟ್ ಆಫ್ electric current in the winding. However, unlike a permanent magnet that needs no power, an electromagnet requires a continuous supply of current to maintain the magnetic field. ಎಲೆಕ್ಟ್ರೋಮ್ಯಾಗ್ನೆಟ್ಗಳ ಉಪಯೋಗ ನಾ ಹೇಳಿದೆ, ಅದು ಉಪಯೋಗ ಬಂದದ್ದು ಹಾಗಾಗಿಯೇ. ವಿದ್ಯುತ್ ಕಾಂತಗಳನ್ನು ಮೋಟಾರುಗಳು, ಜನರೇಟರ್, ಎಲೆಕ್ಟ್ರೋಮೆಕ್ಯಾನಿಕಲ್ ಸೊಲನಾಯ್ಡ್ಗಳು, ಧ್ವನಿವರ್ಧಕಗಳು, ಹಾರ್ಡ್ ಡಿಸ್ಕ್, MRI ಯಂತ್ರಗಳು, ಕಾಂತೀಯ ಬೇರ್ಪಡಿಸುವಿಕೆ ಮಾಡಲಿಕ್ಕೆ ಬೇಕಾದಂತಹ ಉಪಕರಣಗಳು, ಇನ್ನು ದೊಡ್ಡ ದೊಡ್ಡ ಕಬ್ಬಿಣದೆಲ್ಲ ಇರ್ತದೆ ಅದನ್ನು ಲಿಫ್ಟ್ ಮಾಡಲಿಕ್ಕೆ, ಇಂತಹ ಸಂದರ್ಭಗಳಲ್ಲೆಲ್ಲ ನಮಗೆ ಎಲೆಕ್ಟ್ರೋಮ್ಯಾಗ್ನೆಟಿನ ಉಪಯೋಗ ಬೇಕು. ಅಂದರೆ ವೆಹಿಕಲ್ಗಳಲ್ಲಿ ಕೂಡ ಅದನ್ನು ಬಳಸ್ತಾರೆ. ಎಲೆಕ್ಟ್ರೋಮ್ಯಾಗ್ನೆಟ್ಸ್ ಆರ್ ವೈಡ್ಲಿ ಯೂಸ್ಡ್ ಆಸ್ ಕಾಂಪೋನೆಂಟ್ಸ್ ಆಫ್ ಅದರ್ ಎಲೆಕ್ಟ್ರಿಕಲ್ ಡಿವೈಸಸ್ ಸಚ್ ಆಸ್ ಮೋಟಾರ್ಸ್, ಜನರೇಟರ್ಸ್, ಎಲೆಕ್ಟ್ರೋಮೆಕ್ಯಾನಿಕಲ್ ಸೊಲನಾಯ್ಡ್ಸ್, ರಿಲೇಸ್, ಲೌಡ್ ಸ್ಪೀಕರ್ಸ್, ಹಾರ್ಡ್ ಡಿಸ್ಕ್, MRI ಮೆಷಿನ್. ನಿಮಗೆ ಕೇಳ್ಬೋದು ಇವುಗಳಲ್ಲಿ ಯಾವುದರಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟ್ ಬಳಕೆ ಇದೆ ಅಂತ ನಿಮಗೆ MCQ ಕೇಳ್ತಾರೆ. ಅದಕ್ಕೆ ಹೇಳ್ತಾ ಇರೋದು ಇದೆಲ್ಲ. ಸೈಂಟಿಫಿಕ್ ಇನ್ಸ್ಟ್ರೂಮೆಂಟ್ಸ್, ಮ್ಯಾಗ್ನೆಟಿಕ್ ಸೆಪರೇಷನ್ ಎಕ್ವಿಪ್ಮೆಂಟ್, ಎಲೆಕ್ಟ್ರೋಮ್ಯಾಗ್ನೆಟ್ಸ್ ಆರ್ ಆಲ್ಸೋ ಎಂಪ್ಲಾಯ್ಡ್ ಇನ್ ಇಂಡಸ್ಟ್ರಿ ಫಾರ್ ಪಿಕಿಂಗ್ ಅಪ್ ಆ್ಯಂಡ್ ಮೂವಿಂಗ್ ಹೆವಿ ಅಯರ್ನ್ ಆಬ್ಜೆಕ್ಟ್ಸ್ ಸಚ್ ಆಸ್ ಎ ಸ್ಕ್ರೇಪ್ ಅಯರ್ನ್ ಆ್ಯಂಡ್ ಸ್ಟೀಲ್ ಎಕ್ಸೆಟ್ರಾ. ಇದೆಲ್ಲ ಎಲೆಕ್ಟ್ರೋಮ್ಯಾಗ್ನೆಟ್ಗಳು ತುಂಬ ಕಡೆ ಬಳಕೆ ಇದೆ. ಈ ವಿದ್ಯುತ್ ಕಾಂತದ ಕಾಂತೀಯ ಕ್ಷೇತ್ರದ ಬಲದ ಮೇಲೆ ಪರಿಣಾಮ ಬೀರುವಂತಹ ಅಂಶಗಳು ಯಾವುದು? ಫ್ಯಾಕ್ಟರ್ಸ್ ಎಫೆಕ್ಟಿಂಗ್ ದ ಸ್ಟ್ರೆಂತ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟ್. ಈಗಾಗಲೇ ಗೊತ್ತಾಗಿದೆ ನಿಮಗಲ್ವಾ. ಆ ನೀವು ತೆಗೆದುಕೊಳ್ಳುವಂತಹ ವಸ್ತುವಿನ ಸ್ವರೂಪ, ಆ ವಸ್ತು ಯಾವುದು, ನೀವು ಯಾವ ರೀತಿ ಮೆಟಾಲಿಕ್ ಅಯರ್ನ್ ತಗೊಂಡಿದ್ದೀರಾ ಅಥವಾ ಬೇರೆ ಯಾವುದೇ ಮಿಶ್ರಲೋಹ ತಗೊಂಡಿದ್ದೀರಾ, ಅದರಲ್ಲಿ ಡಿಫರೆನ್ಸ್ ಇದೆ. ಓಕೆ, ಇನ್ನು ಕೋರ್ ಮೂಲಕ ಹಾದು ಹೋಗುವಂತಹ ಪ್ರವಾಹದ ಶಕ್ತಿ, ಆಗಲೇ ಹೇಳಿದೆ ವಿದ್ಯುತ್ ಪ್ರವಾಹ ಹೆಚ್ಚು ಕಡಿಮೆ. ಅಂದರೆ ಫ್ಯಾಕ್ಟರ್ಸ್ ದಟ್ ಎಫೆಕ್ಟ್ ದ ಸ್ಟ್ರೆಂತ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟ್ಸ್ ಆರ್, ಫಸ್ಟ್ ಒನ್ ದಿ ನೇಚರ್ ಆಫ್ ದ ಕೋರ್ ಮೆಟೀರಿಯಲ್. ಯಾವುದಲ್ಲಿ ಅಯಸ್ಕಾಂತ ಮಾಡಲಿಕ್ಕೆ ತೆಕ್ಕೊಳ್ತೇವಲ್ಲ ಅದನ್ನು ಕೋರ್ ಮೆಟೀರಿಯಲ್ ಅಂತ ಹೇಳೋದು. ಕೋರ್ನಲ್ಲಿ ತಂತಿಯ ತಿರುವುಗಳ ಸಂಖ್ಯೆ, ಸ್ಟ್ರೆಂತ್ ಆಫ್ ದ ಕರೆಂಟ್ ಪಾಸಿಂಗ್ ಥ್ರೂ ದ ಕೋರ್ ಮತ್ತು ನಂಬರ್ ಆಫ್ ಟರ್ನ್ಸ್ ಆಫ್ ವೈರ್ ಆನ್ ದ ಕೋರ್, ಆಗಲೇ ಹೇಳಿದೆ ನಾನು. ಇನ್ನು ಕೋರ್ನ ಆಕಾರ ಮತ್ತು ಗಾತ್ರ,
ಶೇಪ್ ಆ್ಯಂಡ್ ಸೈಜ್ ಆಫ್ ದ ಕೋರ್, ಆಕಾರ ಮತ್ತು ಗಾತ್ರ ಹೇಳಿದ್ದೇನನ್ನ. ಇಲ್ಲಿಗ ಸಪೂರ ಉದ್ದ ರಾಡ್ ಆದರೆ ನೀವು ಅದಕ್ಕೆ ಸುರುಳಿ ಸುತ್ತುದು ಕೂಡ ಈಸಿ, ಮತ್ತು ತುಂಬ ಸುರುಳಿಗಳನ್ನು ಈಸಿಯಾಗಿ ಮಾಡಲಿಕ್ಕೂ ಆಗ್ತದೆ. ಅದೇ ನೀವು ರೆಕ್ಟ್ಯಾಂಗಲ್ ಅಥವಾ ಬೇರೆ ಯಾವುದೋ ತಗೊಂಡ್ರೆ ಅಲ್ಲಿ ಅದರ ಪರಿಣಾಮ ಅಷ್ಟು ಇರುವುದಿಲ್ಲ ಅಂತ. ಅಂದರೆ ರೌಂಡ್ ಶೇಪಲ್ಲಿ ಅಂದರೆ ತುಂಬ ದೊಡ್ಡದು ಸಪೂರದ್ದು ಇದು ಕೂಡ ಅದರ ಮೇಲೆ ಪರಿಣಾಮ ಬೀರ್ತದೆ ಅಂತ. ಅಂದರೆ ಹತ್ತಿರ ಸುತ್ತಿದ್ದು, ಸ್ವಲ್ಪ ಹೀಗೆ ದೂರ ಸುತ್ತಿದ್ದು, ಇವುಗಳೆಲ್ಲವೂ ಮ್ಯಾಟ್ರ್ ಆಗ್ತದೆ. ಯಾಕೆ? ಅಲ್ಲಿ ಆ ವಿದ್ಯುತ್ ಹರಿಯುವ ತಂತಿಯ ಸುತ್ತ ಉಂಟಾಗುವಂತಹ ಕಾಂತ ಕ್ಷೇತ್ರ ಇದೆಯಲ್ಲ, ಅದರ ಆಧಾರದಲ್ಲಿ ಅಲ್ಲಿ ಚಿತ್ರ ತೋರಿಸಿದ್ದೇನಲ್ಲ ಆಗಲೇ, ಸೊಲನಾಯ್ಡಲ್ಲಿ ತೋರಿಸ್ತೇನೆ. ಓಕೆ, ಸೊಲನಾಯ್ಡ್ ಅಂದರೆ ಏನು, ವಾಟ್ ಈಸ್ ಎ ಸೊಲನಾಯ್ಡ್ ಇಲ್ಲಿ ತೋರಿಸಿದೆ ನೋಡಿ. ಇಲ್ಲಿ ಈ ಸುರುಳಿಗಳಿದೆಯಲ್ಲ, ಇಲ್ಲಿ ತೋರಿಸಿದಂತಹ ಸುರುಳಿಗಳು ಇದು ಹತ್ರ ಆಗಿ ತುಂಬ ಇದ್ದಷ್ಟು ಅಲ್ಲಿ ಹೊರಗಡೆಗೆ ಉಂಟಾಗುವಂತಹ ಕಾಂತಕ್ಷೇತ್ರ ಕೂಡ ತುಂಬ ಇರ್ತದೆ ಅಂತ. ಒಳಭಾಗದಲ್ಲಿ ನೀವು ಯಾವುದು ಮೆಟೀರಿಯಲ್ ಇಟ್ಟಿರ್ತೀರಲ್ಲ ಅದರ ಮೂಲಕ ಕಾಂತ ಕ್ಷೇತ್ರ ಹರಡಿರ್ತದೆ. ಹಾಗಾಗಿ ಕಾಂತೀಯ ಬಲರೇಖೆಗಳು ಹರಡಿರ್ತದೆ. ಹಾಗಾಗಿ ಅದು ಅಲ್ಲಿ ಒಳಗಡೆ ಹೋಗುವಾಗ ಅದು ಕಟ್ ಮಾಡ್ತದಲ್ಲ, ಇದರಿಂದಾಗಿ ಅದು ಮ್ಯಾಗ್ನೆಟ್ ಆಗುವಂಥದ್ದು. ಓಕೆ, ಹಾಗಾಗಿ ಸುರುಳಿ ಜಾಸ್ತಿ ಇದ್ದಷ್ಟು ವಿದ್ಯುತ್ ಜಾಸ್ತಿ ಉಂಟಾಗ್ತದೆ ಅಂತ ಹೇಳಿದ್ ನಾನು. ಇಲ್ಲಿ ಸೊಲನಾಯ್ಡ್ ಅಂದ್ರೆ ಏನು ಹಾಗಾದ್ರೆ? ಅದಕ್ಕೆ ಸಂಬಂಧಪಟ್ಟದ್ದು. ಸೊಲನಾಯ್ಡ್ ಅಂದ್ರೆ ವಿದ್ಯುತ್ ಕಾಂತವಾಗಿ ಬಳಸುವ ತಂತಿಯ ಸುರುಳಿಯನ್ನು ಸುತ್ತುತ್ತೀರಿ ಅಂತ ಹೇಳಿದಲ್ಲ, ಕೋರಿನ ಸುತ್ತ, ಅದನ್ನು ಹೇಳೋದು. ಓಕೆ, ಸೊಲನಾಯ್ಡ್ ಅಂತ ಹೇಳೋದು ಅದನ್ನು. Solenoid is the generic term for a coil of wire used as an electromagnet. ಅಷ್ಟೇ, ದೊಡ್ಡದೇನು ವಿಶೇಷ ಅಂತಲ್ಲ. ಇದು ಯಾವ ರೀತಿಯ ಬಳಕೆ ಅಂತ ನಾನು ಕೆಳಗಡೆಗೆ ಚಿತ್ರದಲ್ಲಿ ಕೊಟ್ಟದ್ದು. ಇಲ್ಲಿ ಕಾಯಿಲ್ ಉಪಕರಣಗಳಲ್ಲಿ ಹೇಗಿರ್ತದೆ ಅಂತ, ಕಾಯಿಲ್ ಎಲ್ಲ ಒಂದಾಗಿರ್ತದೆ, ಮಧ್ಯದಲ್ಲಿ ಈ ವಸ್ತು ಯಾವುದಾದ್ರೂ ಹಾದು ಹೋಗುವ ಹಾಗೆ ಮಾಡಿರ್ತಾರೆ. ಆಗ ಅಲ್ಲಿ ಇದು ಕಾಂತವಾಗ್ತದೆ, ಅದರಿಂದ ಪರಿಣಾಮಗಳನ್ನು ತಗೊಳ್ತಾರೆ. ಸೊಲನಾಯ್ಡ್ ವಿದ್ಯುತ್ ಪ್ರವಾಹದಿಂದ ಕಾಂತೀಯ ಕ್ಷೇತ್ರವನ್ನು ರಚಿಸ್ತದೆ ಮತ್ತು ರೇಖೀಯ ಚಲನೆಯನ್ನು ರಚಿಸಲು ಕಾಂತೀಯ ಕ್ಷೇತ್ರವನ್ನು ಬಳಸ್ತದೆ ಅಂತ. ಸೊಲನಾಯ್ಡ್ ಕ್ರಿಯೇಟ್ಸ್ ಎ ಮ್ಯಾಗ್ನೆಟಿಕ್ ಫೀಲ್ಡ್ ಫ್ರಮ್ ಎಲೆಕ್ಟ್ರಿಕ್ ಕರೆಂಟ್ ಆ್ಯಂಡ್ ಯೂಸಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಟು ಕ್ರಿಯೇಟ್ ಲೀನಿಯರ್ ಮೋಷನ್. ಇದು ಯಾವುದರಲ್ಲಿ ನಿಮ್ಮ ಜನರೇಟರಲ್ಲೆಲ್ಲ ನೀವು ನೋಡಿದ್ದೀರಿ ಅಲ್ವಾ. ಸೊಲನಾಯ್ಡ್ನ ಬಳಕೆ ಎಲ್ಲಿ ಹಾಗಾದರೆ? ಯೂಸಸ್ ಆಫ್ ಸೊಲನಾಯ್ಡ್ ಎಲ್ಲಿ? ಶಕ್ತಿಗಾಗಿ ಸ್ವಿಚ್ ಅಂತ ಕರೀತಾರೆ ಸೊಲನಾಯ್ಡನ್ನು. ಯಾಕೆ? ಅವುಗಳನ್ನು ಇಂಡಕ್ಟರ್ಗಳು, ಕವಾಟ, ಆಂಟೆನಾ ಇತ್ಯಾದಿಗಳಲ್ಲಿ ಬಳಸ್ತಾರೆ. ವೈದ್ಯಕೀಯ ಕ್ಷೇತ್ರದಲ್ಲೂ ಬೇಕು ಇದು, ಕೈಗಾರಿಕಾ ಬಳಕೆಗಳಲ್ಲೂ ಬೇಕು, ಲಾಕಿಂಗ್ ಸಿಸ್ಟಮ್ಗಳಲ್ಲಿಯೂ ಬೇಕು, ಆಟೋಮೋಟಿವ್ ಇಂತಹ ವಿವಿಧ ಕ್ಷೇತ್ರಗಳಲ್ಲಿ ಈ ಸೊಲನಾಯ್ಡನ್ನು ಬಳಕೆ ಮಾಡ್ತಾರೆ. ಅಂದರೆ ಇದು ಕವಾಟವನ್ನು, ದೊಡ್ಡದು ಕವಾಟಗಳೆಲ್ಲ ಇರ್ತದೆ, ಕೆಲವುದಕ್ಕೆ ಓಪನ್ ಮಾಡಲಿಕ್ಕೆ, ಕ್ಲೋಸ್ ಮಾಡಲಿಕ್ಕೆ, ಅಂದರೆ ಅಲ್ಲಿಂದ ವಸ್ತು ಇನ್ನೊಂದು ಕಡೆಗೆ ಹೋಗಬೇಕು, ಅದು ಕೈಯಲ್ಲೆಲ್ಲ ಮಾಡಲಿಕ್ಕೆ ಆಗೋದಿಲ್ಲ, ಅಂಥ ಸಂದರ್ಭದಲ್ಲಿ ಕೂಡ ಇದನ್ನು ಬಳಸ್ತಾರೆ. ಸೊಲನಾಯ್ಡಿನ ಬಳಸಿಕೊಂಡು ಅಲ್ಲಿ ವಿದ್ಯುತ್ ಕಾಂತ ಉಂಟು ಮಾಡಿ ಅಲ್ಲಿ ಅದನ್ನು ಬಳಕೆ ಮಾಡ್ತಾರೆ ಅಂತ. ಓಕೆ, ಸೊಲನಾಯ್ಡ್ ಹೇಳಿದ್ದು ಅಲ್ಲಿ ವಿದ್ಯುತ್ ಕಾಂತ ಮಾಡಲಿಕ್ಕೆ ಬೇಕಾದದ್ದು. ದ ಮೇನ್ ಯೂಸ್ ಆಫ್ ಸೊಲನಾಯ್ಡ್ ಈಸ್ ಆಸ್ ಎ ಸ್ವಿಚ್ ಫಾರ್ ಪವರ್. They are used in inductors, valves, antennas. Its application is in various fields like medical, industrial use, locking system, automotive ಎಲ್ಲದರಲ್ಲಿಯೂ ಇದು ಬೇಕು. ಅಯಸ್ಕಾಂತಗಳನ್ನು ಅವುಗಳ ಗುಣಲಕ್ಷಣಗಳು ಕಳೆದು ಹೋಗದ ಹಾಗೆ ನೀವು ಹೇಗೆ ಸಂರಕ್ಷಿಸ್ತೀರಿ ಅಂತ ಕ್ವಶನ್ ಕೇಳ್ಬೋದು. ಹೌ ಡು ಯು ಪ್ರೊಟೆಕ್ಟ್ ಮ್ಯಾಗ್ನೆಟ್ಸ್ ಫ್ರಮ್ ಲೂಸಿಂಗ್ ದೇಯರ್ ಪ್ರಾಪರ್ಟೀಸ್? ಅದರ ಲಕ್ಷಣಗಳು ಕಳ್ಕೊಳ್ಬಾರ್ದಲ್ವ. ಅಯಸ್ಕಾಂತಗಳನ್ನು ಎತ್ತರದಿಂದ ಬೀಳಿಸಬಾರ್ದು. ಬಿದ್ದರೆ ಏನಾಯಿತು, ಅದರಲ್ಲಿ ಅಣುಗಳು ಎಲ್ಲ ಆಚೆ ಈಚೆ ಚಲ್ಲಪಿಲ್ಲಿ ಆದಾಗ ಆಗ್ತದೆ. ಓಕೆ, ಅಂದರೆ ಅವುಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅದು ಸರಿಯಾಗಿ ರಚನೆ ಆದದ್ದೆಲ್ಲ ಸರಿಯಾಗಿ ಒಂದೇ ದಿಕ್ಕಿಗೆ ಲೈನ್ ಆಗಿತ್ತಲ್ಲ, ಅದೆಲ್ಲ ಮಿಕ್ಸಪ್ ಆಗ್ತದೆ. ಮ್ಯಾಗ್ನೆಟನ್ನು ಬಿಸಿ ಮಾಡಬಾರ್ದು. ಬಿಸಿ ಮಾಡಿದ ಅಣುಗಳಲ್ಲಿ ಚಲನೆ ಉಂಟಾಗ್ತದೆ, ಗೊತ್ತಿದೆ ನಿಮಗೆ. ಅಯಸ್ಕಾಂತವನ್ನು ಬಡಿಬಾರ್ದು. ಹೀಗೆ ಪಾಠ ಮಾಡಿಕೊಂಡಲ್ಲಿ ಹೀಗೆ ಕುಟ್ಟಿಕೊಂಡಿದ್ರೆ ಅದು ಅದರ ಕಾಂತೀಯತೆಯನ್ನು ಕಳ್ಕೊಳ್ತದೆ, ಮ್ಯಾಗ್ನೆಟಿಸಮ್ ಅನ್ನು ಕಳ್ಕೊಳ್ತದೆ. ನೆವರ್ ಡ್ರಾಪ್ ಮ್ಯಾಗ್ನೆಟ್ಸ್ ಫ್ರಮ್ ಹೈಟ್ಸ್, ನೆವರ್ ಹೀಟ್ ಎ ಮ್ಯಾಗ್ನೆಟ್, ಡು ನಾಟ್ ಹ್ಯಾಮರ್ ಎ ಮ್ಯಾಗ್ನೆಟ್. ಅಯಸ್ಕಾಂತಗಳನ್ನು ಹಾಗಾದರೆ ಸರಿಯಾಗಿ ನಿರ್ವಹಿಸುವುದು ಹೇಗೆ? ಹೌ ಟು ಪ್ರಾಪರ್ಲಿ ಮೇಂಟೈನ್ ಮ್ಯಾಗ್ನೆಟ್ಸ್ ಅಂತ ಕೂಡ ಕೇಳ್ಬೋದು. ಈ ರೀತಿಯಾಗಿ ಅದನ್ನು ಜೋಡಣೆ ಮಾಡಬೇಕು. ಅಯಸ್ಕಾಂತಗಳನ್ನು ಕೀಪರ್ಗಳ ಜೊತೆಗೆ ಶೇಖರಿಸಬೇಕು ಅಂತ ಹೇಳ್ತಾರೆ. ಕೀಪರ್ಗಳಂದ್ರೇನೋ, ಮಧ್ಯದಲ್ಲಿ ಒಂದು ಇದರದ್ದು ಮರದ ಪೀಸ್ ಇರ್ತದೆ, ಎರಡು ಸೈಡಿಗೆ ನೀವು ಒಂದೊಂದು ತೆಳು ಕಬ್ಬಿಣದ ಪಟ್ಟಿ ಕೊಡ್ತಾರೆ, ಅದನ್ನು ಒಂದು ಬಾಕ್ಸ್ನಲ್ಲಿ ಇಡುವಂಥದ್ದು. ಇದರಿಂದ ಅದು ಮತ್ತೆ ಇಡುವಾಗಲೂ ಹಾಗೆ ನಾರ್ತ್ ಸೌತ್ ಇದರದ್ದು ಒಂದರದ್ದು ನಾರ್ತ್ ಈ ಬದಿಗಿದ್ರೆ ಇನ್ನೊಂದರದ್ದು ಸೌತ್ ಆ ಬದಿಗೆ ಇರಬೇಕು. ಅದು
ಕಾಂತಕ್ಷೇತ್ರವನ್ನು ಕಳ್ಕೊಳ್ಬಾರ್ದು, ಅದು ರಿಪೆಲ್ ಆಗ್ತಾ ಇರಬಾರ್ದು ಅಂತ. ನಾರ್ತ್ಗೆ ನಾರ್ತ್ ಇಟ್ಟರೆ ಏನಾಗ್ತದೆ, ರಿಪೆಲ್ ಆಗ್ತಾ ಇರ್ತದಲ್ಲ ಹತ್ರ ಹತ್ರ ಇರುವಾಗ. ಅದಕ್ಕೋಸ್ಕರ ಒಂದರ ನಾರ್ತಿಗೆ ಇನ್ನೊಂದರ ಸೌತ್ ಇಡಬೇಕು, ಹಾಗೇನು ಪ್ರಾಬ್ಲಮ್ ಆಗೋದಿಲ್ಲ. ಹಾರ್ಸ್ ಶೂ ಮ್ಯಾಗ್ನೆಟ್ ಆದರೆ ಅದರ ತುದಿಗೆ ಕಬ್ಬಿಣದ ಪಟ್ಟಿಯನ್ನಿಟ್ಟು ಮತ್ತೆ ಬಾಕ್ಸ್ನಲ್ಲಿ ಇಡುವಂಥದ್ದು. ಅಯಸ್ಕಾಂತಗಳನ್ನು ಜೋಡಿಯಾಗಿ ಸಂಗ್ರಹಿಸುವುದು, ಆಗಲೇ ಹೇಳಿದೆ. ಉತ್ತರ ದಕ್ಷಿಣ ಎರಡೂ ಬದಿಗಳು ಸ್ಪರ್ಶಿಸುವುದನ್ನು ತಪ್ಪಿಸಲು ಅಯಸ್ಕಾಂತಗಳನ್ನು ಜೋಡಿಯಾಗಿ ಇಡಬೇಕು. Store magnets with a keeper. A keeper is a small piece of iron that is generally added temporarily between the north and south poles of the magnet. ಈ ಮಧ್ಯದಲ್ಲಿ ಒಂದು ಮರದ ತುಂಡನ್ನು ಇಡುವುದು. Store magnets in pair. Keep magnets in pairs to avoid both north and south sides from touching. ಟಚ್ ಆಗಬಾರ್ದು, ಅದಕ್ಕೋಸ್ಕರ ಮಧ್ಯದಲ್ಲಿ ಇನ್ನೊಂದು ಮರದ ಪೀಸನ್ನು ಇಟ್ಟು ನೀವು ಬಾಕ್ಸ್ನಲ್ಲಿ ಇಟ್ಕೊಳ್ಬೇಕಾಗ್ತದೆ. ಇನ್ನು ಕೆಲವೊಂದಷ್ಟು ಪಾಯಿಂಟ್ಸ್ ನೋಡ್ಕೊಳ್ಬೇಕಲ್ಲ. ಕ್ಯೂರಿ ತಾಪಮಾನ, ಇದು ಕೇಳುವಂಥ ಪ್ರಶ್ನೆ. ಕ್ಯೂರಿ ಟೆಂಪರೇಚರ್ ಅಂದರೆ ಏನು? ತಾಪಮಾನ ಹೆಚ್ಚಾದ ಹಾಗೆ ಅಂದರೆ ಕಾಯಿಸಿದರೆ ಫೆರೋ ಮ್ಯಾಗ್ನೆಟಿಕ್ ವಸ್ತುವಿನ ಕಾಂತೀಯ ಗುಣ ಕ್ಷೀಣಿಸ್ತದೆ, ಈಗಾಗಲೇ ನೋಡಿ ಆಯಿತು. ಮತ್ತು ನಿರ್ದಿಷ್ಟ ತಾಪಮಾನಕ್ಕಿಂತ ಹೆಚ್ಚಿನ ತಾಪಮಾನವು ಪ್ಯಾರಾಮ್ಯಾಗ್ನೆಟಿಕ್ ವಸ್ತುವಾಗಿ ಬದಲಾಗ್ತದೆ. ಈ ತಾಪವನ್ನು ಕ್ಯೂರಿ ತಾಪಮಾನ ಎಂದು ಕರೆಯಲಾಗ್ತದೆ. ತಾಪಮಾನ ಹೆಚ್ಚಾದರೆ ಕ್ಯೂರಿ ತಾಪಮಾನ ಅಂತ ಕರೀತಾರೆ. ಶಾಶ್ವತ ಅಯಸ್ಕಾಂತಗಳನ್ನು ಇಲ್ಲಿ as temperature increases, the magnetic property of ferromagnetic substances decreases, and above a certain temperature the substance changes into paramagnetic substance. This temperature is called Curie temperature. ಪ್ಯಾರಾಮ್ಯಾಗ್ನೆಟಿಕ್ ವಸ್ತುವಾಗಿ ಬದಲಾಗ್ತದೆ ಯಾವುದು? ಫೆರೋಮ್ಯಾಗ್ನೆಟಿಕ್. ಅಂತಹ ಆ ಒಂದು ತಾಪಮಾನ ಇದೆಯಲ್ಲ, ಪ್ಯಾರಾಮ್ಯಾಗ್ನೆಟಿಕ್ ಆಗಿ ಬದಲಾದದ್ದು, ಆ ಒಂದು ನಿರ್ದಿಷ್ಟ ತಾಪಮಾನದಲ್ಲಿ ಆ ತಾಪಮಾನವನ್ನು ನಾವು ಕ್ಯೂರಿ ತಾಪಮಾನ ಅಂತ ಕರೆಯುವಂಥದ್ದು. ಇನ್ನು ಈ ಶಾಶ್ವತ ಅಯಸ್ಕಾಂತಗಳನ್ನು ಉಕ್ಕು, ಕೋಬಾಲ್ಟ್, ಸ್ಟೀಲ್, ಟಿಕೋನಲ್, ಆಲ್ಕೋಮ್ಯಾಕ್ಸ್ ಮತ್ತು ಅಲ್ನಿಕೋದಿಂದ ತಯಾರು ಮಾಡಲಾಗ್ತದೆ. ಇದನ್ನು ನೆನ್ಪಿಟ್ಕೊಳ್ಳಿ. ಪರ್ಮನೆಂಟ್ ಮ್ಯಾಗ್ನೆಟ್ಸ್ ಆರ್ ಮೇಡ್ ಆಫ್ ಸ್ಟೀಲ್, ಕೋಬಾಲ್ಟ್ ಸ್ಟೀಲ್, ದೆನ್ ಕೋಬಾಲ್ಟ್, ಟಿಕೋನಲ್, ಮತ್ತೊಂದು ಆಲ್ಕೋಮ್ಯಾಕ್ಸ್ ಮತ್ತು ಅಲ್ನಿಕೋ. ಇಂತಹ ವಸ್ತುಗಳಿಂದ ನಾವು ಪರ್ಮನೆಂಟ್ ಅಯಸ್ಕಾಂತಗಳನ್ನು ಯಾವುದರಿಂದ ಮಾಡಲಾಗ್ತದೆ ಅಂತ ಕೂಡ ಕ್ವಶನ್ ಬರ್ತದೆ. ಅಥವಾ ಇದರಿಂದ ಪರ್ಮನೆಂಟ್ ಮ್ಯಾಗ್ನೆಟನ್ನು ಮಾಡಬಹುದು ಅಂತ MCQ ಕೊಡ್ಬೋದು. ಈ ವಿದ್ಯುತ್ ಕಾಂತಗಳನ್ನು ಯಾವುದು? ಟ್ರಾನ್ಸ್ಫಾರ್ಮರ್, ಕೋರ್, ಟೆಲಿಫೋನ್ ಡಯಾಫ್ರಮ್ಗಳು, ಡೈನೆಮೋಗಳು, ಆರ್ಮೇಚರು, ಮೋಟಾರು, ಇವುಗಳನ್ನೆಲ್ಲ ಈ ಉಕ್ಕು, ಕೋಬಾಲ್ಟ್, ಸ್ಟೀಲ್ ಇಂತಹ ವಸ್ತುಗಳಿಂದಲೇ ಮಾಡಿರುತ್ತಾರೆ ಅಂತ. ಇಲ್ಲಿ ಕ್ಯೂರಿ ಅಂತ ಶಬ್ದ ಬಂತಲ್ಲ, ಇದು ಯಾಕೆ ಬಂತು? ಪಿಯರೆ ಕ್ಯೂರಿ ಇದಕ್ಕೆ ಸಂಬಂಧಪಟ್ಟವರು. ಮೇಡಮ್ ಕ್ಯೂರಿಯ ಹಸ್ಬೆಂಡ್ ಇದ್ದಾರಲ್ಲ ಅವರೇ. ಪಿಯರೆ ವೈಸ್ ಮತ್ತು ಪಿಯರೆ ಕ್ಯೂರಿ ಇವರಿಬ್ಬರು ಸೇರಿಕೊಂಡು ಸಾಂದ್ರೀಕೃತ ವಸ್ತುವಿನಲ್ಲಿ ಕಾಂತೀಯ ವಿದ್ಯಮಾನಗಳ ಆಧುನಿಕ ಆವಿಷ್ಕಾರಗಳಿಗೆ ಕಾರಣ ಆಗುವಂತಹ ಅಂಶಗಳನ್ನು ಕಂಡು ಹುಡುಕಿದವರು ಯಾರು? ಪಿಯರೆ ಕ್ಯೂರಿ ಮತ್ತು ಪಿಯರೆ ವೈಸ್. ಹಾಗಾಗಿ ಆ ಕ್ಯೂರಿ ಶಬ್ದಗಳೆಲ್ಲ ಅಲ್ಲಿ ಬಂದದ್ದು. ದ ಮಾಡರ್ನ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಮ್ಯಾಗ್ನೆಟಿಕ್ ಫೆನೋಮಿನಾ ಇಸ್ ಕನ್ಸಿಡರ್ಡ್ ಕಂಡೆನ್ಸ್ಡ್ ಮ್ಯಾಟರ್ ಒರಿಜಿನೇಟ್ಸ್ ಫ್ರಮ್ ದ ಗ್ರೀಕ್ ವರ್ಡ್ ಆಫ್ 2 ಫ್ರೆಂಚ್ ಮೆನ್, ಪಿಯರೆ ಕ್ಯೂರಿ ಮತ್ತು ಪಿಯರೆ ವೈಸ್ ಇವರಿಂದ. ಆಯಿತಾ? ಇನ್ನೊಂದು ಇದೆ ಈ ವಿಡಿಯೋದಲ್ಲಿ, ಇನ್ನೊಂದು ಇಂಪಾರ್ಟೆಂಟ್ ನಿಮಗೆ ಕೇಳಿದಂತಹ ವಿಷಯ ಬಯೋ-ಸಾವರ್ಟ್ ನಿಯಮ. ಇಲ್ಲಿ ಬಯೋಟ್ ಹೇಳೋದಿಲ್ಲ, ಬಯೋ-ಸಾವರ್ಟ್ ನಿಯಮ. ಇದು ಬಹಳ ಸಂಕ್ಷಿಪ್ತವಾಗಿ ಹೇಳ್ತೇನೆ ನಾನು. ಈ ನಿಯಮ ಏನು ಹೇಳ್ತದೆ ಅಂದರೆ, ವಿದ್ಯುತ್ ಸಾಗಿಸುವಂತಹ ಒಂದು ವಿಭಾಗದ ಕಾರಣದಿಂದ ಉತ್ಪತ್ತಿಯಾಗುವ ಕಾಂತೀಯ ಕ್ಷೇತ್ರವನ್ನು ನೀಡುವ ಸಮೀಕರಣ ಇದು. ಈ ವಿಭಾಗವನ್ನು ವಿದ್ಯುದಂಶ ಎಂದು ಕರೆಯಲಾಗುವ ಸದಿಶ ಪ್ರಮಾಣವಾಗಿ ತೆಗೆದುಕೊಳ್ಳಲಾಗ್ತದೆ ಅಂತ ಹೇಳ್ತಾರೆ. ಅಂದರೆ ವಿದ್ಯುತ್ ಹರಿಯುವಂತಹ ಒಂದು ತಂತಿ ಇದೆ. ಆ ತಂತಿಯ ಒಂದು ಪೋರ್ಷನನ್ನು ನೀವು ಗಮನದಲ್ಲಿಟ್ಟುಕೊಂಡ್ರೆ ಅದರಲ್ಲಿ ಹಾದು ಹೋಗುವಂತಹ ವಿದ್ಯುತ್ ಇದೆಯಲ್ಲ, ಅದು ಅದರ ಸುತ್ತ ಕಾಂತ ಕ್ಷೇತ್ರವನ್ನು ಉಂಟು ಮಾಡ್ತದೆ. ಈ ವಿದ್ಯುತ್ ಹರಿಯುವಿಕೆ ಅಂದರೆ ನಾವು ಏನನ್ನು ಹೇಳೋದಿಲ್ಲಿ, ಇಲ್ಲಿ ಇಲೆಕ್ಟ್ರಾನ್ಗಳು ಚಲನೆ ಆಗುವಂಥದ್ದು. ಅಂದರೆ ಇಲ್ಲಿ ಒಂದು ವಿದ್ಯುದಂಶ ಹೋಗುವಂಥದ್ದು. ಈ ವಿದ್ಯುದಂಶ ಹೋಗುವಾಗ ಅದು ಈ ತುದಿಯಿಂದ ಈ ತುದಿಗೆ, ನಾವೊಂದು ಸಣ್ಣ ಪೋರ್ಷನ್ ಅಂತ ತಗೊಂಡ್ರೆ ಈ ತುದಿಯಿಂದ ಈ ತುದಿಗೆ ಅದು ಹೋಗ್ತಾನೇ ಇರ್ತದೆ. ಹಾಗಾಗಿ ಅದನ್ನು ನಾವು ಸದಿಶ ಪರಿಮಾಣ ಅಥವಾ ವೆಕ್ಟರ್ ಅಂತ ತಗೊಳ್ಳೋದು. ಕ್ಲಿಯರ್ ಆಯ್ತಾ?
Biot-Savart law is an equation that gives the magnetic field produced due to a current carrying segment. This segment is taken as a vector quantity known as the current element. ಮ್ಯಾಗ್ನೆಟಿಕ್ ಫೀಲ್ಡ್ ಸಿಂಬಲ್ ಕೂಡ ಅವರೇ ಕೊಟ್ಟಿದ್ದಾರೆ, ಸಿಂಬಲ್ ಬಿ. ಅದಕ್ಕೆ ಇಲ್ಲಿ ವಿದ್ಯುತ್ ಹರಿಯುವಂತಹ ಒಂದು ತಂತಿ ಇದೆ. ತಂತಿಯ ಒಂದು ಪೋರ್ಷನ್ ಅನ್ನು ತೆಕ್ಕೊಂಡು ನಾವು ಹೇಳುವಂಥದ್ದು ಇಲ್ಲಿ, ಅದು ವೆಕ್ಟರ್ ಯಾಕೆ ಅಂತ ಹೇಳುವಂಥದ್ದು. ಇದರಲ್ಲಿ ಇನ್ನು ಭೌತಶಾಸ್ತ್ರದಲ್ಲಿ ನಿರ್ದಿಷ್ಟವಾಗಿ ಈ ಬಯೋಸಾವರ್ಟ್ ನಿಯಮ ಹೇಳಿದರೆ ಏನು? ಇದು ನಿರಂತರ ವಿದ್ಯುತ್ ಪ್ರವಾಹದಿಂದ ಉತ್ಪತ್ತಿಯಾಗುವಂತಹ ಕಾಂತೀಯ ಕ್ಷೇತ್ರವನ್ನು ವಿವರಿಸುವಂತಹ ಸಮೀಕರಣ. ಇದು ನೀವು ನಿರೂಪಣೆ ಬರೀಲಿಕ್ಕೆ ಕೇಳಿದರೆ ಬರಿಬೇಕು. ಇದು ಕಾಂತೀಯ ಕ್ಷೇತ್ರವನ್ನು ವಿದ್ಯುತ್ ಪ್ರವಾಹದ ಪ್ರಮಾಣ, ದಿಕ್ಕು, ಉದ್ದ ಮತ್ತು ಸಾಮೀಪ್ಯಕ್ಕೆ ಸಂಬಂಧಿಸಿದ್ದು. ಇನ್ ಫಿಸಿಕ್ಸ್, ಇನ್ ಪರ್ಟಿಕ್ಯುಲರ್ electromagnetism, the Biot-Savart law is an equation describing the magnetic field produced by constant current. It relates the magnitude, direction, length and proximity of the electric field to the magnetic field. ಇದು ಲೆಕ್ಕಾಚಾರಗಳಿಗೆಲ್ಲ ತುಂಬ ಪ್ರಾಮುಖ್ಯವಾದಂತಹ ಒಂದು ನಿಯಮ ಇದೆ. ಅದಕ್ಕೆ ಬೇಕಾಗಿ ಬಯೋಸಾವರ್ಟ್ ನಿಯಮವನ್ನು ನಿಮಗೆ ಕೇಳಿದೆ. ಅಂದರೆ ಇದನ್ನು ಎಲ್ಲೆಲ್ಲಿ ಬಳಕೆ ಮಾಡ್ತಾರೆ ಅಂದರೆ, ಪರಮಾಣು ಅಥವಾ ಆಣ್ವಿಕ ಮಟ್ಟದಲ್ಲಿ ಕೂಡ ಕಾಂತೀಯ ಪ್ರತಿಕ್ರಿಯೆಗಳನ್ನು ಲೆಕ್ಕಾಚಾರ ಮಾಡಲಿಕ್ಕೆ ಈ ನಿಯಮವನ್ನು ಬಳಸ್ತಾರೆ. ಇನ್ನು ಅಂದರೆ ಸುಳಿಯ ರೇಖೆಗಳಿಂದ ಪ್ರೇರಿತವಾದಂತಹ ವೇಗವನ್ನು ಲೆಕ್ಕಾಚಾರ ಮಾಡಲಿಕ್ಕೆ ವಾಯುಬಲ ವೈಜ್ಞಾನಿಕ ಸಿದ್ಧಾಂತದಲ್ಲಿ ಇದನ್ನು ಬಳಸ್ತಾರೆ. ಇಲ್ಲಿ ಏರೋಡೈನಮಿಕ್ಸ್ ಇದೆಯಲ್ಲ, ಅದರಲ್ಲಿ ಕೂಡ ಇದರ ಅನ್ವಯ ಇದೆ. ಯಾರ್ದು? ಬಯೋಸಾವರ್ಟ್ ನಿಯಮ. We can use Biot-Savart law to calculate magnetic responses even at the atomic or molecular level. ಅಷ್ಟು ಸಣ್ಣ ಮಟ್ಟಕ್ಕೆ ಅದನ್ನು ಬಳಸಿಕೊಳ್ಳಿಕ್ಕೆ ಆಗ್ತದೆ. It is also used in aerodynamic theory to calculate the velocity induced by vortex lines. ಇನ್ನು ಇದರ ಪ್ರಾಮುಖ್ಯತೆ ಏನು ಹಾಗಾದರೆ? ಬಯೋಸಾವರ್ಟ್ನ ನಿಯಮ ಅಂತ ಇಲ್ಲಿ ನಿಮಗೆ ಸ್ಪೆಷಲ್ ಆಗಿ ಕೊಟ್ಟು ಅದರ ಬಗ್ಗೆ ಯಾಕೆ ಕೊಡಬೇಕು ಅಂದರೆ, ಬಯೋಸಾವರ್ಟ್ ನಿಯಮ ಇಲೆಕ್ಟ್ರೋಸ್ಟ್ಯಾಟಿಕ್ಸ್ನಲ್ಲಿ ಕೂಲಂಬಿನ ನಿಯಮವನ್ನು ಹೋಲ್ತದೆ. ಕರೆಂಟನ್ನು ಸಾಗಿಸುವಂತಹ ಚಿಕ್ಕ ವಾಹಕಗಳಿದೆಯಲ್ಲ, ಅವಕ್ಕೆ ಕೂಡ ಈ ನಿಯಮವನ್ನು ನೀವು ಅನ್ವಯಿಸಿಕೊಂಡು ಲೆಕ್ಕಾಚಾರ ಮಾಡ್ಬೋದು. ಏನೋ ದೊಡ್ಡದು ಅಂತ ಆಲೋಚನೆ ಮಾಡೋದು ಬೇಡ. ಸಮ್ಮಿತೀಯ ವಿದ್ಯುತ್ ವಿತರಣೆಗೆ ಕೂಡ ಈ ನಿಯಮ ಅನ್ವಯ ಆಗ್ತದೆ. Biot-Savart law is similar to Coulomb's law in electrostatics. The law is applicable for very small conductors too, which carry current. The law is applicable for symmetrical current distribution. ಹಾಗಾಗಿ ಇದಿಷ್ಟು ವಿಷಯಗಳನ್ನು ನಾನು ವಿವರಣೆ ಕೊಟ್ಟೆ.